ನಾವು ಸ್ಟಾರ್ಟ್ ದ 12 ಮಾರ್ಕ್ ಕ್ವಶನ್. 12 ಮಾರ್ಕ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಲೂ ಕ್ವಶನ್ ಪೇಪರ್ನಲ್ಲಿ ಈ ಕ್ವಶನ್ 31st ಆಸ್ ಪರ್ 2026 ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಇರುತ್ತದೆ. ಎದ್ರ ಮೇಲೆ ಇರುತ್ತದೆ? ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. So analysis of financial statement means only we analyze the statement of profit and loss account and balance sheet. So analysis of financial statement ಅಲ್ಲಿ mainly ನಾವು 12 ಮಾರ್ಕ್ ಕ್ವಶನ್ ನೋಡೋದಾದ್ರೆ 2 ಮೆಥಡ್ಸ್ ಅದಾವ್ರಿ. ಫಸ್ಟ್ ಒನ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಫಸ್ಟ್ ಒನ್ ಮೆಥಡ್ ಬರೋದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ಬರೋದು ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ ಈಸ್ common size statement. So first one is comparative statement, second one is common size statement. Comparative statement only two methods. First one is balance sheet or position statement. ಎರಡು ಒಂದೇ ರೀ. ಎಕ್ಸಾಮ್ ಅಲ್ಲಿ ಅವರು ಪೊಸಿಷನ್ ಅಂತಂದ್ರೆ ಕೊಡಬಹುದು, ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಕೊಡಬಹುದು. ಪೊಸಿಷನ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್ profit and loss statement. Profit and loss statement. Profit and loss statement are income statement. ಎರಡು ಒಂದೇ ನೇಮ್, ಇನ್ಕಮ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ಫಾರ್ಮುಲಾ ಒಂದೇ ಯೂಸ್ ಮಾಡ್ತೇವೆ ಟು ಫೈಂಡ್ ದ ಪರ್ಸೆಂಟೇಜ್. ಇಲ್ಲಿ ಏನು ಮಾಡ್ಬೇಕು? ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಪರ್ಸೆಂಟೇಜ್ನ ಫೈಂಡ್ ಮಾಡಬೇಕು. ಸೊ ಪರ್ಸೆಂಟೇಜ್ನ ಫೈಂಡ್ ಮಾಡಲಿಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾ? ಸೊ ದಟ್ ಫಾರ್ಮುಲಾ ಈಸ್ ಪರ್ಸೆಂಟೇಜ್ ಈಕ್ವಲ್ ಟು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. Absolute increase or decrease divided by first year amount. Here first year amount means, for example ಇವಾಗ 2024 ಮತ್ತೆ 25 ಡಾಟಾ ಕೊಟ್ಟಿರ್ತಾರೆ. ಸೊ ಇದ್ರೊಳಗೆ ಫಸ್ಟ್ ಇಯರ್ ಯಾವುದು, ಸೆಕೆಂಡ್ ಇಯರ್ ಯಾವುದು? ಫಸ್ಟ್ ಇಯರ್ 24, ಸೆಕೆಂಡ್ ಇಯರ್ 25. ಅಥವಾ ದಿಸ್ ಒನ್ ಈಸ್ ಪ್ರೀವಿಯಸ್ ಇಯರ್ ಅಮೌಂಟ್. ಸೇಮ್ ಫಸ್ಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಮೌಂಟ್ ಅಂದ್ರೆ ಇದನ್ನ ತಗೋಬೇಕ್ರಿ. ಫಸ್ಟ್ ಇಯರ್ ಅಮೌಂಟ್ ಇಂಟು 100. ಸೊ ಅವರು ಸ್ಟೇಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟರು ಒಂದೇ, ಬ್ಯಾಲೆನ್ಸ್ ಶೀಟ್ ಕೊಟ್ಟರು ಒಂದೇ. ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾ? ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಲಾಸ್ಟ್ ಫಸ್ಟ್ ಇಯರ್ ಅಮೌಂಟ್ ಇಂಟು 100 ಆರ್ ಪ್ರೀವಿಯಸ್ ಇಯರ್ ಅಮೌಂಟ್ ಇಂಟು 100. ಎರಡಕ್ಕೂ ಇದೇ ಫಾರ್ಮುಲಾ ಯೂಸ್ ಮಾಡಬೇಕು. ದೆನ್ ಸೆಕೆಂಡ್ ಒನ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಬಿಫೋರ್ ಗೋಯಿಂಗ್ ಟು ಕಾಮನ್ ಸೈಜ್ ಸ್ಟೇಟ್ಮೆಂಟ್, ಹೌ ಟು ಫೈಂಡ್ ದ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್. ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೆಂಗೆ ಫೈಂಡ್ ಮಾಡ್ತೀರಿ? ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಸ್ ಈಕ್ವಲ್ ಟು ಅಬ್ಸಲ್ಯೂಟ್ increase or decrease equal to current year minus previous year. Current year amount minus previous year amount. For example, here previous year amount is 11 lakh. Here 24 balance 11 lakh. 25 balance is 21 lakh. Now find the absolute increase or decrease. Absolute increase or decrease formula is current year. This one is a current year, this one is a previous year. Current year ಅಂದ್ರೆ ಈ ಪ್ರೆಸೆಂಟ್ ವರ್ಷದ ತಗೋಬೇಕ್ರಿ. ಪ್ರೀವಿಯಸ್ ಇಯರ್ ಅಂದ್ರೆ ಅದ್ರ ಹಿಂದಿನ ವರ್ಷದ್ದು ಪ್ರೀವಿಯಸ್ ಇಯರ್ ಅಂತ ತಗೋಬೇಕು, ಅಥವಾ ಪ್ರೀವಿಯಸ್ ಇಯರ್ ಅದ್ರ ಹಿಂದಿನ ವರ್ಷದನ್ನ ಫಸ್ಟ್ ಇಯರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ 21 lakh ಮೈನಸ್ 11 lakh. 21 lakh ಅಲ್ಲಿ ಮೈನಸ್ 11 lakh ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೋ? 10 lakh. ಸೊ ಇವಾಗ ಏನಾಗುತ್ತೋ? 10 lakh ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಕರೆಂಟ್ ಇಯರ್ ಎಷ್ಟಿದ್ರಿ? 21 lakh ಮೈನಸ್ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟೈತಿ? 11 lakh. ಸೊ 21 ಅಲ್ಲಿ 11 lakh ಮೈನಸ್ ಮಾಡಿದ್ರೆ 10 lakh ಈಸ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಲ್ಲಿ ತಗೊಂಡು ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಮೀನ್ಸ್ 11,000 ಆರ್ ಪ್ರೀವಿಯಸ್ ಇಯರ್ ಅಮೌಂಟ್. ಸಾರಿ 11 lakh. So 10 lakh divided by 11 lakh is into 100 percentage. We get a percentage ಬರುತ್ತೆ. ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸಮ್ ಮಾಡುವಾಗ. ಇಷ್ಟು ನೆನಪಿಟ್ಟಿವ್ರು. ಪರ್ಸೆಂಟೇಜ್ ಫೈಂಡ್ ಮಾಡೋದು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಫಾರ್ಮುಲಾ. ಫಸ್ಟ್ ಒನ್ ಆ್ಯಂಡ್
First one formula, second one formula. The next one, common size statement. Common size statement. Again here two methods. First one is balance sheet or position statement. Second one is, the first one balance sheet ಆಯ್ತು, second one profit and loss statement. ಸೊ ಕಂಪ್ಯಾರಿಟಿವ್ಲಿ ಬ್ಯಾಲೆನ್ಸ್ ಶೀಟ್ ಬರುತ್ತೋ ಪೆಂಡಲ್ ಬರುತ್ತೋ, ಕಾಮನ್ ಸೈಜಲ್ಲೂ ಬ್ಯಾಲೆನ್ಸ್ ಶೀಟ್ ಬರುತ್ತೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಎರಡು ಮೆಥಡ್ಗೂ. ಬಟ್ ಇಯರ್ ಇನ್ ದ ಕಾಮನ್ ಸೈಜ್ ಫೈಂಡ್ ಮಾಡುವಾಗ ಎರಡು ಮೆಥಡ್ಗೂ ಡಿಫ್ರೆಂಟ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ ಶೀಟ್ಗೆ ಫಾರ್ಮುಲಾ ಏನ್ರಿ, ಇಯರ್ ಇನ್ ಬೋತ್ ಸೈಡ್ ಕಾಮನ್ ಸೈಜಲ್ಲಿ ಪರ್ಸೆಂಟೇಜ್ ಮಾತ್ರ ಫೈಂಡ್ ಮಾಡ್ತೀವಿ, ಅಲ್ಲಿ ಯಾವುದೇ ಅಬ್ಸಲ್ಯೂಟ್ ಇನ್ಕ್ರೀಸ್ ಡಿಕ್ರೀಸ್ನ ಫೈಂಡ್ ಮಾಡಲ್ಲ. ಸೊ ಪರ್ಸೆಂಟೇಜ್ ಫಾರ್ಮುಲಾ ಈಸ್ ಇನ್ ದ ಬ್ಯಾಲೆನ್ಸ್ ಶೀಟ್. In the common size balance sheet, formula is percentage is equal to amount of each item. Amount of each item divided by amount of each item divided by total assets. Total assets are liabilities. ನೀವು ಯಾವ್ದಾರ ತಗೋಬೋದು, ಅಸೆಟ್ಸ್ ಅರ ತಗೋರಿ, ಲಯಬಿಲಿಟಿನಾರ ತಗೋರಿ, ಇಂಟು 100. ನಾವು ಹೌ ಟು ಫೈಂಡ್ ಇನ್ ಪಿ&ಎಲ್ ಅಕೌಂಟ್ ಸ್ಟೇಟ್ಮೆಂಟ್ ಪರ್ಸೆಂಟೇಜ್. Percentage is equal to, in the profit and loss statement again we use the formula amount of each item, amount of each item divided by revenue from operation, means net revenue from operations into 100. ಸೊ ಇಲ್ಲಿ ಕೂಡ ಸೇಮ್ ಬರುತ್ತೆ, ಚೇಂಜಸ್ ಆಗೋದೇನ್ರಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ ಅಸೆಟ್ಸ್ ತಗೋರಿ, ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಫೈಂಡ್ ಮಾಡೋದು ಅಸೆಟ್ಸ್ ಮತ್ತು ಲಯಬಿಲಿಟಿ. ಸೊ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟಿ ತಗೊಂಡು ಈಚ್ ಐಟಮ್ ನ ಕನ್ಸಿಡರ್ ಮಾಡ್ಕೋಬೇಕು, ಅವಾಗ ಪರ್ಸೆಂಟೇಜ್ ಬರುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಫೈಂಡ್ ಮಾಡುವಾಗ ಪಿ&ಎಲ್ ಅಕೌಂಟ್ ಅಲ್ಲಿ ಮೇನ್ ವಿ ಫೈಂಡ್ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್. ಇಲ್ಲಿ ಅಸೆಟ್ಸ್ ತಗೋರಿ, ಇಲ್ಲಿ ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ತಗೋರಿ. ಅಮೌಂಟ್ ಆಫ್ ಈಚ್ ಐಟಮ್ ಅಂಡ್ ಅಮೌಂಟ್ ಆಫ್ ಈಚ್ ಐಟಮ್ ಬೋತ್ ಸೈಡ್ ಸೇಮ್ ಇರುತ್ತೆ. ನಾವು ಸ್ಟಾರ್ಟ್ ದ ಸಮ್. ಓಕೆ, ನಾವು 12 ಮಾರ್ಕ್ಸ್ ಇಂದ ಸ್ಟಾರ್ಟ್ ಮಾಡೋಣ ಪಾಸಿಂಗ್ ಪ್ಯಾಕೇಜ್ನ. ಸೊ ಫಸ್ಟು 12 ಮಾರ್ಕ್ಸಲ್ಲಿ ನಿಮಗೆ ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟನ್ನು ಹೇಳ್ತೀನಿ ಮತ್ತು ಫಾರ್ಮೆಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳ್ತೀನಿ. ಬಿಕಾಸ್ ಆಫ್ ಇವೆರಡರಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ, ಒಂದು 12 ಮಾರ್ಕ್ಸಿಗೆ ಬರುತ್ತೆ, ಇನ್ನೊಂದು 6 ಮಾರ್ಕ್ಸಿಗೆ ಬರುತ್ತೆ. 12 ಮಾರ್ಕ್ಸ್ ಅಂತಂದರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಆದರೂ ಕೊಡ್ತಾನಿಲ್ಲ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆದರೂ ಕೊಡ್ತಾನೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ 6 ಮಾರ್ಕ್ಸಿಗೆ ಇದ್ದೆ ಅಂದರೆ ಬ್ಯಾಲೆನ್ಸ್ ಶೀಟ್ 12 ಮಾರ್ಕ್ಸಿಗೆ ಇರುತ್ತೆ. ಸೊ ವಯಸ್ಸ ವರ್ಷ ಒಟ್ಟಿನಲ್ಲಿ ನಿಮಗೆ 18 ಮಾರ್ಕ್ಸ್ ಸಿಗ್ತೈತಿ ಇದರಿಂದ. ಸೊ ಫಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ಆನಂತರ ಸಮ್ನ ಸಾಲ್ವ್ ಮಾಡೋಣ. ಸೊ ಈ ಫಾರ್ಮೇಟ್ ಆಫ್ ಬ್ಯಾಲೆನ್ಸ್ ಶೀಟ್, ಸೊ ಟೈಮ್ ತಗೋತದಂತ ಬಿಫೋರ್ ನಾ ಏನು ಮಾಡಿದೆ ಅಂದರೆ ಬರೆದಿದ್ದೀನಿ. ಸೊ ಈ ಫಸ್ಟ್ ಒನ್ ಆಲ್ವೇಸ್, ಸೊ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ಲಿಕ್ಕೆ ಕೊಟ್ಟರೆ ಅಂದ್ರೆ ಕ್ವಶನ್ ನೋಡಕ್ ಹೋಗ್ಬೇಡ್ರಿ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಲಿಕ್ಕೆ ಕೊಟ್ಟರೆ ಅದು 12 ಮಾರ್ಕ್ಸ್ ಆಗಿರ್ಬೋದು ಅಥವಾ 6 ಮಾರ್ಕ್ಸ್ಗೆ ಆಗಿರ್ಬೋದು, ಫಸ್ಟ್ ಈ ಫಾರ್ಮೇಟ್ನ ಬರ್ಕೊಂಡ್ಬಿಡ್ರಿ. ಸೊ ಫಸ್ಟ್ ಒನ್ ಆಲ್ವೇಸ್ ರೈಟ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಫಸ್ಟ್ ಒನ್ ಯಾವಾಗಲೂ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ ತಗೋಬೇಕು. ದೆನ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿನಲ್ಲಿ ಫಸ್ಟ್ ಒನ್ ಬರೋದು ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಓನ್ಲಿ 2 ಐಟಮ್ಸ್, ಶೇರ್ ಕ್ಯಾಪಿಟಲ್ ಅಂಡ್ ರಿಸರ್ವ್ ಅಂಡ್ ಸರ್ಪ್ಲಸ್. ಸೊ ಇವಾಗ 1 by 1 ನೋಡ್ತಾ ಹೋಗೋಣ. ಸೊ ಇವಾಗ ಶೇರ್ ಹೋಲ್ಡರ್ ಫಂಡ್ ಅಂತ ಹೇಳಿದೆ. ಶೇರ್ ಹೋಲ್ಡರ್ ಫಂಡ್ ಕಾಮನ್, ಇಕ್ವಿಟಿ ಅಂಡ್ ಲಯಬಿಲಿಟಿನ ಕಂಪಲ್ಸರಿ ಬರೀಬೇಕು, ಶೇರ್ ಹೋಲ್ಡರ್ ಫಂಡ್ಸ್ ಅನ್ನೋದನ್ನು ಕಂಪಲ್ಸರಿ ಬರೀಬೇಕು, ಶೇರ್ ಕ್ಯಾಪಿಟಲ್ ಕೂಡ ಕಂಪಲ್ಸರಿ ಬರೀಬೇಕು. ಡೈರೆಕ್ಟ್ ಆಗಿ ಕೊಟ್ಟಿದ್ರೆ ಶೇರ್ ಕ್ಯಾಪಿಟಲ್ ನ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ತಗೋತೀರಿ. ಸಮ್ ಟೈಮ್ಸ್ ಏನ್ ಮಾಡ್ತಾನ, ಐಟಮ್ಸ್ ನ ಕೊಡ್ತಾನ, ಶೇರ್ ಕ್ಯಾಪಿಟಲ್ ಐಟಮ್ಸ್ ನ ಅಕೌಂಟ್ಸ್ ನ ಕೊಟ್ಟಾಗ ಅದನ್ನ ಆಡ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ ಅನ್ನ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೋಬೇಕು. ಸೊ ಯಾವ ಐಟಮ್ ನ ಕೊಡ್ತಾನ ಶೇರ್ ಕ್ಯಾಪಿಟಲ್ ಅಂತಂದ್ರೆ, ಫಸ್ಟ್ ಒನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಫಸ್ಟ್ ಒನ್ ಇದನ್ನ ಫಾರ್ಮೆಟ್ ಅಲ್ಲಿ ಬರೆಯಂಗಿಲ್ಲ, ಸಪರೇಟ್ ಆಗಿ ನೆನಪಿಟ್ಕೋರು ಅಷ್ಟೇ, ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಮತ್ತೇನ್ ಕೊಡ್ಬೋದ್ರಿ ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಂಗ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕೊಟ್ಟಿರ್ತಾನ್ರಿ. ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ ಆಲ್ಮೋಸ್ಟ್ ಕೊಡೋದು ಇವೆರಡನ್ನೇ, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇಫ್ ಎನಿ ಕ್ಯಾಪಿಟಲ್ ಯಾವುದೊಂದು ಕ್ಯಾಪಿಟಲ್ ಕೊಟ್ಟರೆ ಅದನ್ನ ಶೇರ್ ಕ್ಯಾಪಿಟಲ್ ಅಲ್ಲಿ ತಗೋಬೇಕು. ಅವನ್ನೆಲ್ಲ ಆಡ್ ಮಾಡಿಬಿಟ್ಟು ಕ್ಯಾಪಿಟಲ್ ಅಮೌಂಟ್ ನ ಮಾತ್ರ ಇಲ್ಲಿ ತಗೋಬೇಕು. ನೆಕ್ಸ್ಟ್ ಒಂದು ರಿಸರ್ವ್ ಅಂಡ್ ಸರ್ಪ್ಲಸ್ ಐತಿ.
ಸೊ ರಿಸರ್ವ್ ಅಂಡ್ ಸರ್ಪ್ಲಸ್ ಅಲ್ಲಿ ನಿಮಗೆ ಕೊಡ್ತಕ್ಕಂಥ ಐಟಮ್ಸ್ ಓನ್ಲಿ 2, ಆಲ್ಮೋಸ್ಟ್ ಎಕ್ಸಾಮ್ ಪರ್ಪಸ್ ಅಷ್ಟೇ ತಗೋತೇನ್ರಿ. ಸೊ ಸೆಕ್ಯೂರಿಟಿ ಪ್ರೀಮಿಯಂ ನ ಕೊಟ್ಟಿರ್ತಾನೆ, ಸೆಕ್ಯೂರಿಟೀಸ್ ಪ್ರೀಮಿಯಂ ಆರ್ ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್, ಜನರಲ್ ರಿಸರ್ವ್. ಈ ಜನರಲ್ ರಿಸರ್ವ್ ಅಥವಾ ಪ್ರೀಮಿಯಂ ಸೆಕ್ಯೂರಿಟಿ ಪ್ರೀಮಿಯಂ ಕೊಟ್ಟನ ಅವೆರಡನ್ನ ಆಡ್ ಮಾಡಿಬಿಟ್ಟು ರಿಸರ್ವ್ ಅಂಡ್ ಸರ್ಪ್ಲಸ್ ಅಲ್ಲಿ ಟೋಟಲ್ ಅಮೌಂಟ್ ಅನ್ನ ತಗೋಬೇಕು. ಸೊ ಮತ್ತೆ ಇವೆರಡು ಆಡ್ ಮಾಡಿದ್ದನ್ನ ವರ್ಕಿಂಗ್ ನೋಟ್ಸ್ ಅಲ್ಲಿ ಬರೀಬೇಕು. ಆ ವರ್ಕಿಂಗ್ ನೋಟ್ ನಂಬರ್ ನ ಇಲ್ಲಿ ಮೆನ್ಷನ್ ಮಾಡಬೇಕು ನೋಟ್ ನಂಬರ್ ಅಲ್ಲಿ. ಸೊ ಇದು ಶೇರ್ ಕ್ಯಾಪಿಟಲ್ ಆಯ್ತು, ರಿಸರ್ವ್ ಅಂಡ್ ಸರ್ಪ್ಲಸ್ ಆಯ್ತು. ನೆಕ್ಸ್ಟ್ ಒನ್ ಯಾವ್ದೈತ್ರಿ ಮೇನು, ನಾನ್ ಕರೆಂಟ್ ಲಯಬಿಲಿಟಿ. ಸೊ ದಿಸ್ ಒನ್ ಈಸ್ ಅ ನಾನ್ ಕರೆಂಟ್ liability. In the non-current liability again 2 items are there. One is a long-term borrowings. So long-term borrowings ಅಲ್ಲಿ ಏನ್ ತಗೋತೀರಿ, ಆಲ್ಮೋಸ್ಟ್ ಅವ್ನು ಕೊಡೋದು ಡೆಬಿಂಚರ್ಸ್ ನ ಕೊಟ್ಟಿರ್ತಾನೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಡೆಬಿಂಚರ್ಸ್ ನ ಕೊಟ್ಟಿರ್ತಾನ. ಡೆಬಿಂಚರ್ಸ್ ಆರ್ ಲಾಂಗ್ ಟರ್ಮ್ ಲೋನ್ಸ್ ಅಂತ ಕೊಟ್ಟರು ಕೂಡ ಇಲ್ಲೇ ತಗೋರಿ. ಲಾಂಗ್ ಟರ್ಮ್ ಲೋನ್ ಆರ್ ಸೆಕ್ಯೂರ್ಡ್ ಲೋನ್ secured loan. So first one ಬರ್ತಕ್ಕಂಥದ್ದು current liability, third one is current liability. In the current liability first one is heading is short term borrowings. ಸೊ ಇಲ್ಲಿ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಗೆ ಡೈರೆಕ್ಟ್ ನೇಮ್ ಶಾರ್ಟ್ ಟರ್ಮ್ ಅಂತಾನೆ ಕೊಟ್ಟಿರ್ತಾನೆ. ಯಾವುದೇ ಶಾರ್ಟ್ ಟರ್ಮ್ ಅಲ್ಲಿ ನೀವು ಇದರ ಸಾಲ ತಗೊಂಡ್ರದನ್ನ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ನಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಈಸ್ ಟ್ರೇಡ್ ಪೇಬಲ್ಸ್ ಅನ್ನ ಡೈರೆಕ್ಟ್ ಆಗಿ ಟ್ರೇಡ್ ಪೇಬಲ್ಸ್ ಅಂತ ಕೊಟ್ಟರೆ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನು ತಗೋರಿ. ಸೊ ಐಟಮ್ ನ ಕೊಟ್ಟಿದ್ರ. ಸೊ ಇದರಲ್ಲಿ 2 ಐಟಮ್ಸ್ ಬರ್ತಾವು ಅಕೌಂಟ್ಸ್. ಫಸ್ಟ್ ಒನ್ ಈಸ್ ಕ್ರೆಡಿಟಾರ್ಸ್. ಫಸ್ಟ್ ಒನ್ ಬರೋದಾದ್ರೆ ಕ್ರೆಡಿಟಾರ್ಸ್ ನ ಕೊಟ್ಟಿದ್ರೆ ಅದನ್ನ ತಗೋಬೇಕು, ಪ್ಲಸ್ ಬಿಲ್ಸ್ ಪೇಯಬಲ್. ಸೊ ನಿಮಗೆ ಎಕ್ಸಾಮ್ ಪರ್ಪಸ್ ಅವನು ಕೊಡೋದು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಬಲ್ ಮಾತ್ರ. ಟ್ರೇಡ್ ಪೇಬಲ್ಸ್ ಅಂತ ಕೊಟ್ಟರೆ ಡೈರೆಕ್ಟ್ ತಗೋರಿ. ಇವೆರಡನ್ನು ಕೊಟ್ಟಿದ್ರೆ ಆಡ್ ಮಾಡಿಬಿಟ್ಟು ಟ್ರೇಡ್ ಪೇಬಲ್ಸ್ ಅಲ್ಲಿ ಟೋಟಲ್ ಅಲ್ಲಿ ತಗೋರಿ. ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್. ಡೈರೆಕ್ಟ್ ಆಗಿ ಏನೇ ಪ್ರಾವಿಷನ್ ಇದ್ರೂ ಕೂಡ ನೀವು ಶಾರ್ಟ್ ಟರ್ಮ್ ಪ್ರಾವಿಷನ್ ಅಲ್ಲೇ ತಗೋಬೇಕು. ಸೊ ಆಲ್ಮೋಸ್ಟ್ ಅವ್ನು ಕೊಡ್ತಕ್ಕಂಥದ್ದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನ ಕೊಟ್ಟಿರ್ತಾನೆ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ರೆ ಅದನ್ನ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಲ್ಲಿ ತಗೋಬೇಕು. ಬಟ್ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಬರೆಯಂಗಿಲ್ಲ, ಓನ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂತ ಬರೋದು. ಅಮೌಂಟ್ ಅನ್ನು ಮಾತ್ರ ಇಲ್ಲಿ ತಗೋಬೇಕು. ಕ್ಲಿಯರ್? ಇದಕ್ಕೆ ಸಂಬಂಧಪಟ್ಟಂತೆ ಇಕ್ವಿಟಿ ಮತ್ತು ಲಯಬಿಲಿಟಿಗೆ. ಸೊ ಇಲ್ಲಿಗೆ ಟೋಟಲ್ ಮಾಡ್ಕೋರಿ. ನೆಕ್ಸ್ಟ್ ಒನ್ ಅಸೆಟ್ ಸೈಡ್ ಬೇರೆ. ಅಸೆಟ್ಸ್ ಅಲ್ಲಿ 2 ಅದಾವು. ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ನಮಗೆ ಫಿಕ್ಸ್ಡ್ ಅಸೆಟ್ಸ್. ಈ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ 2 ಐಟಮ್ಸ್, ಒಂದು ಟ್ಯಾಂಜಿಬಲ್ ಇನ್ನೊಂದು ಇಂಟ್ಯಾಂಜಿಬಲ್. ನೆನಪಿಡುವರು, ಟ್ಯಾಂಜಿಬಲ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ನೇಮ್ ಕೊಟ್ಟಿರ್ತಾನೆ. ಫಿಕ್ಸ್ಡ್ ಅಸೆಟ್ಸ್ ನ ಕೊಟ್ಟಿರ್ತಾನ. ಫಾರ್ ಎಕ್ಸಾಂಪಲ್ ಮಷಿನರಿ ಆರ್ ಬಿಲ್ಡಿಂಗ್. ಸೊ ಇವಾಗ ಮಷಿನರಿ ಮತ್ತು ಬಿಲ್ಡಿಂಗ್ ಎರಡು ನೇಮ್ ಕೊಟ್ಟಾಗ ಎರಡನ್ನ ಆಡ್ ಮಾಡಿಬಿಟ್ಟು ಟೋಟಲ್ ಅಮೌಂಟ್ ಅನ್ನ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಒಂದ್ ವೇಳೆ ಅವನು ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಅಷ್ಟೇ ಕೊಟ್ಟಿದ್ದಂದ್ರೆ ಆ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನು ಇಲ್ಲಿ ತಗೋರಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಅವನ ಎಕ್ಸಾಮ್ ಪರ್ಪಸ್ ಕೊಡೋದು ಗುಡ್ ವಿಲ್ ಒಂದೇ ರೀ. ಗುಡ್ ವಿಲ್ ಅಂತ ಕೊಟ್ಟರೆ ಅದನ್ನ ಅಮೌಂಟ್ ಅನ್ನ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಸೊ ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಕೊಟ್ಟಿರೋದನ್ನ ಡೈರೆಕ್ಟ್ ಕೊಟ್ಟಾಗ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಮೀನ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಅಸೆಟ್ಸ್ ಅಲ್ಲಿ ತಗೋರಿ. ನೆಕ್ಸ್ಟ್ ಒನ್ ಅದರ್ ನಾನ್ ಕರೆಂಟ್ ಅಸೆಟ್ಸ್. ಇದನ್ನು ಕೂಡ ಡೈರೆಕ್ಟ್ ಕೊಡ್ತಾನೋ ಡೈರೆಕ್ಟ್ ಕೊಟ್ಟಾಗ ಡೈರೆಕ್ಟ್ ಆಗಿ ಅಮೌಂಟ್ ಅನ್ನು ತಗೋರಿ. ನೆಕ್ಸ್ಟ್ ಒನ್ ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಏನಾಗುತ್ತೆ, ಸಮ್ ಐಟಮ್ಸ್ ಅದಾವ್ರಿ. ಇಲ್ಲಿ ಕಂಪಲ್ಸರಿ ಒಂದೆರಡು ಐಟಮ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾನೆ. ಸೊ ಅವಾಗ ಅದನ್ನ ನಾವು ಕರೆಂಟ್ ಅಸೆಟ್ಸ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ತಗೋಬೇಕು. ಇನ್ವೆಂಟ್ರಿ ಅಂತ ಡೈರೆಕ್ಟ್ ಆಗಿ ಇನ್ವೆಂಟ್ರಿ ಅಂತ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಸ್ಟಾಕ್ ಅಂತ ಕೊಟ್ಟಿರ್ತಾನೆ. ಆ ಸ್ಟಾಕ್ ಅನ್ನ ಇನ್ವೆಂಟ್ರಿನಲ್ಲಿ ತಗೋಬೇಕು. ದ ನೆಕ್ಸ್ಟ್ ಒನ್ ಟ್ರೇಡ್ ರಿಸೀವಬಲ್ ಅಂತ ಡೈರೆಕ್ಟ್ ಕೊಟ್ಟರೆ ಡೈರೆಕ್ಟ್ ತಗೋರಿ. ಇಲ್ಲಾಂದ್ರೆ 2 ಐಟಮ್ ಕೊಟ್ಟಿರ್ತಾನೆ. ಯಾವ್ಯಾವ್ದ್ರಿ? ಡೆಪ್ಟಾರ್ಸ್ ಪ್ಲಸ್ ಬಿಲ್ಸ್ ರಿಸೀವಬಲ್. ಡೆಟಾರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ನ ಟ್ರೇಡ್ ರಿಸೀವಬಲ್ ಅಲ್ಲಿ ತಗೋಬೇಕು. ದೆನ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಲೆಂಟ್ಸ್. ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಲೆಂಟ್ಸ್ ಅಂತಾನೆ ಕೊಟ್ಟಿರ್ತಾನ. ಇಲ್ಲ ಅಂತಂದ್ರೆ ಕ್ಯಾಶ್ ಬ್ಯಾಲೆನ್ಸು, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾನ. ಆರ್ ಬ್ಯಾಂಕ್ ಬ್ಯಾಲೆನ್ಸ್. ಈ ಕ್ಯಾಶ್ ಬ್ಯಾಲೆನ್ಸ್ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಇದರಲ್ಲಿ ತಗೋಬೇಕು. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವಲೆಂಟ್ಸ್ ಅಲ್ಲಿ ತಗೋಬೇಕು. ಇದು ಫಾರ್ಮೇಟ್ ಅಷ್ಟೇ, ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್. ಇವಾಗ ನಾವು ಎಕ್ಸಾಂಪಲ್ಗೆ ಒಂದು ಸಮ್ ನ ಸಾಲ್ವ್ ಮಾಡೋಣ. ಫಸ್ಟ್ 12 ಮಾರ್ಕ್ಸ್ ಸಮ್ ನ ಸಾಲ್ವ್ ಮಾಡಿಸ್ತೇನೆ. 2 ಮೆಥಡ್ ಅಲ್ಲಿ ಫಸ್ಟ್ ಸಮ್ ನ ಸಾಲ್ವ್ ಮಾಡೋಣ. ಒಂದೇದು ಕಂಪ್ಯಾರಿಟಿವ್, ಸೆಕೆಂಡ್ ಒನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇವಾಗ ಬ್ಯಾಲೆನ್ಸ್ ಶೀಟ್ ಫಾರ್ಮೇಟ್ ನೋಡ್ಕೊಂಡ್ರಲ್ಲ ಬ್ಯಾಲೆನ್ಸ್ ಶೀಟ್ ನ ಸಮ್ ಸಾಲ್ವ್ ಮಾಡೋಣ.
ಆಲ್ರೆಡಿ ಒಂದು ಕ್ವಶನ್, ಇದು ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿ ಇರ್ತಕ್ಕಂಥ ಕ್ವಶನ್. ಅವ್ರು ಕೊಡೋದು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಇವಾಗ ಈ ಕ್ವಶನ್ ಅಲ್ಲಿ ಏನಾಗೈತೆ, ಎಲ್ಲ ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಫಾರ್ಮ್ಯಾಟ್ ನ ಕೊಟ್ಟಿದ್ದಾರೆ. ಓನ್ಲಿ ವಿ ಶುಡ್ ಕ್ಯಾಲ್ಕುಲೇಟ್ ದ ಅಬ್ಸಲ್ಯೂಟ್ ಅಮೌಂಟ್ ಅಂಡ್ ಪರ್ಸೆಂಟೇಜ್, ಇವೆರಡನ್ನು ಮಾತ್ರ ಫೈಂಡ್ ಮಾಡಬೇಕು. ಬಿಕಾಸ್ ಆಫ್ ದಿಸ್ ಒನ್ ಈಸ್ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ಸೊ ಕಂಪ್ಯಾರಿಟಿವ್ ಅಲ್ಲಿ ಎರಡು ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದೇ ಫಾರ್ಮುಲಾ ಯೂಸ್ ಮಾಡೋದು. ದಟ್ ಈಸ್ ಪರ್ಸೆಂಟೇಜ್ ನ ಫೈಂಡ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಲ್ಲಿ increase or decrease, absolute increase or decrease amount divided by previous year amount into 100. ಸೊ ಇಂಟು 100 ನ ತಗೋಬೇಕು. ಸೊ ಇವಾಗ ಅಬ್ಸಲ್ಯೂಟ್ ಅಮೌಂಟ್, ಪ್ರೀವಿಯಸ್ ಇಯರ್ ಅಮೌಂಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಏನ್ ಫಸ್ಟ್ 24 ಕೊಟ್ಟಾರಲ್ಲಿ, ಇದು ಪ್ರೀವಿಯಸ್ ಇಯರ್. ಕರೆಂಟ್ ಇಯರ್ ಅಂದ್ರೆ 25, ಪ್ರೆಸೆಂಟ್ 25 ಹೈಯೆಸ್ಟ್ ವ್ಯಾಲ್ಯೂನ ಕರೆಂಟ್ ಇಯರ್ ಅಂತ ತಗೋರಿ. ಅದರ ಹಿಂದಿನ ವರ್ಷನ ನಾವು ಪ್ರೀವಿಯಸ್ ಇಯರ್ ಅಂತ ತಗೋಬೇಕು. ಸೊ ಇವಾಗ ಪ್ರೀವಿಯಸ್ ಇಯರ್ ಅಂದ್ರೆ ಎಷ್ಟೈತ್ರಿ, 11 ಲ್ಯಾಕ್ ಐತಿ. ಸೊ ನಮಗೆ ಏನ್ ಬೇಕು, ಅಬ್ಸಲ್ಯೂಟ್ ಅಮೌಂಟ್ ಬೇಕು. ಅಬ್ಸಲ್ಯೂಟ್ ಅಮೌಂಟ್ ಹೆಂಗ್ ಫೈಂಡ್ ಮಾಡಬೇಕು, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಈಸ್ ಈಕ್ವಲ್ ಟು ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್ ಅಮೌಂಟ್. ಸೊ ಕರೆಂಟ್ ಇಯರ್ ನಲ್ಲಿ ಪ್ರೀವಿಯಸ್ ಇಯರ್ ನ ಮೈನಸ್ ಮಾಡಿದಾಗ ನಮಗೆ ಅಬ್ಸಲ್ಯೂಟ್ ಅಮೌಂಟ್ ಬರುತ್ತೆ. ಓಕೆ, ನಾವು ಸಾಲ್ವ್ ಮಾಡೋಣ ಇವಾಗ. ಸೊ ಕೊಟ್ಟಿರ್ತಕ್ಕಂಥ ಕ್ವಶನ್ ಫುಲ್ ರೆಡಿ ಕೊಟ್ಟಿದ್ದಾನೆ, ಅವನೇ ಫಾರ್ಮೆಟ್ ಪ್ರಕಾರನ ಕೊಟ್ಟಿದ್ದಾನೆ, ಯಾವುದೇ ಫಾರ್ಮೆಟ್ ನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ಒಂದು ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಆಸ್ ಪರ್ ಫಾರ್ಮೆಟ್ ಶೇರ್ ಹೋಲ್ಡರ್ ಫಂಡ್ ಅನ್ನು ಕೂಡ ಬರೀಬೇಕು. ಫಸ್ಟ್ ಒಂದು ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಅವನೇ ಅಮೌಂಟ್ ಅನ್ನು ಕೊಟ್ಟಿದ್ದಾನೆ. ಸೊ ಇವಾಗ 25 ಕರೆಂಟ್ ಇಯರ್ ಅಂತ ತಗೊಂಡ್ರಿ. 21 ಲ್ಯಾಕ್ ಅಲ್ಲಿ ಫಸ್ಟ್ ಏನ್ ಫೈಂಡ್ ಮಾಡ್ಬೇಕ್ರಿ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್ ನಲ್ಲಿ ಫೈಂಡ್ ಮಾಡ್ಬೇಕು. ಸೊ 21 ಲ್ಯಾಕ್ ಅಲ್ಲಿ ಇದರಲ್ಲಿ ಏನ್ ಮಾಡ್ರಿ, ಇದನ್ನ ಮೈನಸ್ ಮಾಡಿ. 21 ಲ್ಯಾಕ್ ಅಲ್ಲಿ 11 ಲ್ಯಾಕ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೋ 10 ಲ್ಯಾಕ್ ಬರುತ್ತದೆ. 10 ಲ್ಯಾಕ್ ರುಪೀಸ್ ರೈಟ್ ಇಯರ್. 10 ಲ್ಯಾಕ್. ದ ನೆಕ್ಸ್ಟ್ ಒನ್ ಕರೆಂಟ್ ಇಯರ್ ಎಷ್ಟಿದ್ರಿ, 5 ಲ್ಯಾಕ್. 5 ಲ್ಯಾಕ್ ಅಲ್ಲಿ 4 ಲ್ಯಾಕ್ ಮೈನಸ್ ಆದ್ರ ಎಷ್ಟು ಉಳಿತ ಅಮೌಂಟ್, 1 ಲ್ಯಾಕ್. ಇನ್ಕ್ರೀಸ್ ಆಗಿದ್ದು ನಮ್ದು 1 ಲ್ಯಾಕ್ ರುಪೀಸ್. ದ ನೆಕ್ಸ್ಟ್ ಒನ್ ಕರೆಂಟ್ ಇಯರ್ 5 ಲ್ಯಾಕ್ ಐತಿ, ಪ್ರೀವಿಯಸ್ ಇಯರ್ ಎಷ್ಟಿತ್ತು, 2 ಲಕ್ಷ ಇತ್ತು. ಅಂದ್ರೆ ಎಷ್ಟು ಇನ್ಕ್ರೀಸ್ ಆಗೈತ್ರಿ, 3 ಲಕ್ಷ ಇನ್ಕ್ರೀಸ್ ಆಗೈತಿ, 3 ಲ್ಯಾಕ್. ಸೊ ಇಲ್ಲಂದ್ರೆ ಕರೆಂಟ್ ಇಯರ್ 5 ಲಕ್ಷ ಮೈನಸ್ ಪ್ರೀವಿಯಸ್ ಇಯರ್ 2 ಲಕ್ಷ. 5 ಲಕ್ಷದಾಗ 2 ಲಕ್ಷ ಕಳೆದ್ರೆ 3 ಲಕ್ಷ ಬರುತ್ತೆ. 6 ಲ್ಯಾಕ್ ಮೈನಸ್ 3 ಲ್ಯಾಕ್, ಅಗೇನ್ 3 ಲ್ಯಾಕ್. ದೆನ್ ನೆಕ್ಸ್ಟ್ 37 ಲ್ಯಾಕ್ ಮೈನಸ್ 20 ಲ್ಯಾಕ್, 17 ಲ್ಯಾಕ್. 16 lakh minus 7 lakh, 9 lakh. Next one 4 lakh minus 3 lakh, 1 lakh. Next 5 lakh minus 4 lakh, 1 lakh. 6 lakh 50,000 minus 4 lakh 50,000. 6 lakh 50,000 ಅಲ್ಲಿ 4 lakh 50 minus ಮಾಡಿದ್ರೆ 2 lakh ಬರುತ್ತೆ, 2 lakh. Next one 4 lakh minus 1 lakh, 3 lakh. Next one 1,50,000 minus 50,000, balance is 1 lakh. So now 37 lakh minus 20 lakh, 17 lakh. So now find the percentage. Comparative ನಲ್ಲಿ ಏನು ಮಾಡಬೇಕು, percentage ಒಂದು ಕಾಲಮ್ ಬರುತ್ತೆ, 5th ಕಾಲಮ್. ಸೊ ಇವಾಗ ಏನು ಮಾಡಿದ್ರಿ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ನ ಫೈಂಡ್ ಮಾಡಿರಿ. ಸೊ ನೆಕ್ಸ್ಟ್ ಪರ್ಸೆಂಟೇಜ್ ಫಾರ್ಮುಲಾ ಐತ್ರಿ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇವಾಗ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದ್ರೆ ಯಾವ್ದು ಐತ್ರಿ, 10 lakh. ಸೊ ಇವಾಗ ಕಂಪ್ಯಾರಿಟಿವ್ ಅಂದ್ರೆ ಹಾರಿಜೆಂಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ದಿಸ್ ಒನ್ ಈಸ್ ಹಾರಿಜೆಂಟಲ್ ಕ್ಯಾಲ್ಕುಲೇಷನ್, ದಿಸ್ ಒನ್ ಈಸ್ ವರ್ಟಿಕಲ್ ಕ್ಯಾಲ್ಕುಲೇಷನ್. ಹಾರಿಜೆಂಟಲ್ ಮೀನ್ಸ್ ಕಂಪ್ಯಾರಿಟಿವ್, ವರ್ಟಿಕಲ್ ಮೀನ್ಸ್ ಇದ್ಯಾವ ಮೆಥಡ್ ರೀ, ಕಾಮನ್ ಸೈಜ್ ಮೆಥಡ್. ಸೊ ಇವಾಗ ಕಂಪ್ಯಾರಿಟಿವ್ ಅಂದ್ರೆ ಹಾರಿಜೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಎಷ್ಟೈತ್ರಿ ನಮ್ದು, ಆಸ್ ಪರ್ ಫಾರ್ಮುಲಾ 10 lakh. ಸೊ 10 lakh ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ಇಲ್ಲಿ, 10 lakh ಡಿವೈಡ್ ಬೈ ಪ್ರೀವಿಯಸ್ ಇಯರ್ ಅಮೌಂಟ್ ಎಷ್ಟೈತ್ರಿ, ಅದೇ ಶೇರ್ ಕ್ಯಾಪಿಟಲ್ದು ಅಬ್ಸಲ್ಯೂಟ್ ಇನ್ಕ್ರೀಸ್ 10 lakh ಐತೆ, ಅದೇ ಶೇರ್ ಕ್ಯಾಪಿಟಲ್ದು ಪ್ರೀವಿಯಸ್ ಇಯರ್ ಎಷ್ಟೈತ್ರಿ 11 lakh. 11 lakh into 100. So 10 lakh divided by
11 lakh ಇಂಟು 100 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು 90.909. ಸೊ ಇಲ್ಲಿ ನೋಡ್ರಿ 90.909 ಬಂದಿದ್ರಿ. ಸೊ ಇಲ್ಲಿ ಫಸ್ಟ್ 2 ಡಿಜಿಟ್ಸ್ನ ಕನ್ಸಿಡರ್ ಮಾಡ್ಬೇಕಂತಂದ್ರೆ ಥರ್ಡ್ ನಂಬರ್ ಏನಾಗೈತಿ ಮೋರ್ ದೆನ್ ಆರ್ ಈಕ್ವಲ್ ಟು 5 ಐತಿ. ಇದು 5ಕ್ಕಿಂತ ಜಾಸ್ತಿ ಇದ್ದಾಗ 5 ಇದ್ದಾಗ ಇದನ್ನೇನು ಮಾಡ್ಬೇಕು 0 ಇದನ್ನ +1 ಮಾಡ್ಕೋಬೇಕು. ಸೊ ಅಂದ್ರೆ 0 + 1 1. ಸೊ ಇದೇನಾಗುತ್ತೆ 90.91. ಕ್ಲಿಯರ್. ದೆನ್ ಸೆಕೆಂಡ್ ಒನ್ ಫೈಂಡ್ ಮಾಡ್ರಿ. ಸೇಮ್ 1 lakh ಡಿವೈಡೆಡ್ ಬೈ 4 lakh ಇಂಟು 100 ಮಾಡಿದ್ರೆ 25 ಬರುತ್ತೆ 25. ನೆಕ್ಸ್ಟ್ ಒನ್ 3 lakh previous absolute increase or decrease 3 lakh divided by 2 lakh into 100. So into 100 ಮಾಡಿದಾಗ ಎಷ್ಟು ಬರುತ್ತೆ 150%. ನೆಕ್ಸ್ಟ್ ಒನ್ 3 lakh divided by 3 lakh into 100 ಮಾಡಿದ್ರೆ ಎಷ್ಟು ಬರುತ್ತೆ ರೀ 100%. ನೆಕ್ಸ್ಟ್ ಒನ್ 17 lakh divided by 20 lakh into 100 ಮಾಡಿದ್ರೆ 85%. ಸೊ ನೀವೇನ್ ಮಾಡ್ತೀರಿ ಗೊತ್ತ್ರಿ, ಇಲ್ಲಿ ಟೋಟಲ್ ಮಾಡ್ತೀರಿ. ಈ ಟೋಟಲ್ ಮಾಡಕ್ ಹೋಗ್ಬೇಡ್ರಿ, ಇಲ್ಲಿ ಏನು ಟೋಟಲ್ ಬರುತ್ತಲ್ಲ ಆ ಟೋಟಲ್ ಮೈನಸ್ ಮಾಡಿರ್ತಾರಲ್ಲ ಅದರಿಂದನೇ ಪರ್ಸೆಂಟೇಜ್ ನ ಫೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ 9 lakh ಡಿವೈಡ್ ಬೈ 7 lakh ಇಂಟು 100 ಎಷ್ಟು ಬರುತ್ತೆ ನೋಡ್ರಿ 9 lakh ಡಿವೈಡ್ ಬೈ 7 lakh ಇಂಟು 100 ಈಸ್ 128.57 ಸಮಥಿಂಗ್ ಬರುತ್ತೆ 128.57 ಬರುತ್ತೆ. ಸೊ 571 ಬರೋದ್ರಿಂದ ನೀವು ನೋಡ್ರಿ ಸೊ ಇಲ್ಲಿ ನೋಡ್ರಿ 9 lakh ಡಿವೈಡ್ ಬೈ 7 lakh ಇಂಟು 100 ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ 128.5719 ಸಮಥಿಂಗ್ ಬರುತ್ತೆ. ಸೊ 128 ನ ಕಾಮನ್ ಆಗಿ ತಗೋತೀರಿ. ನೆಕ್ಸ್ಟ್ 2 ಡಿಜಿಟ್ಸ್ ನ ಕನ್ಸಿಡರ್ ಮಾಡ್ಬೇಕು. ಸೊ ಇಲ್ಲಿ ಥರ್ಡ್ ಒನ್ ಏನೈತ್ರಿ ಲೆಸ್ ದಾರ್ ಈಕ್ವಲ್ ಟು 5 ಐತಿ. ಸೊ ಇವಾಗ ಇದನ್ನ 7 ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಇಫ್ ಇನ್ ಕೇಸ್ ಇಲ್ಲಿ 6 ಇತ್ತು ಅಂತ ತಿಳ್ಕೊರಿ, 6 ಇದ್ದಾಗ ಏನ್ ಮಾಡ್ಬೇಕು ಇದನ್ನ 8 ಮಾಡ್ಕೋಬೇಕು. ಸೊ ಇವಾಗ ಸೇಮ್ ನಂಬರ್ ಅಂತ ತಗೋರಿ 128.57. ನೆಕ್ಸ್ಟ್ ಒನ್ 1 lakh ಡಿವೈಡ್ ಬೈ 3 lakh ಇಂಟು 100 33.33 ಇವಾಗ ಇಲ್ಲಿ ಎಷ್ಟು ಬರುತ್ತೆ ಆನ್ಸರು 33.3333 ಸಮಥಿಂಗ್ ಬಂದ್ರು. 2 ಡಿಜಿಟ್ಸ್ ಅಷ್ಟೇ ಕನ್ಸಿಡರ್ ಮಾಡ್ಕೋಬೇಕು. ಇಟ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇರೋದ್ರಿಂದ ಇದನ್ನ 3 ಅಂತಾನೆ ತಗೋಬೇಕು. ಸೊ 33.33. ದ ನೆಕ್ಸ್ಟ್ ಒನ್ ಸೇಮ್ 1 lakh ಡಿವೈಡ್ ಬೈ 4 lakh ಇಂಟು 100 25%. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಬರಿಬೇಕು. ಸೊ ನೀವೇನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಟರ್ ತಗೊಂಡು 1 lakh ಡಿವೈಡ್ ಬೈ 4 lakh ಇಂಟು 100 ಅಂತ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟ್ ಫಾರ್ಮುಲಾ ಬೈಟ್ ಹಾಕೋರಿ, ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಮಾತ್ರ ಬರ್ತೈತೆ ಅದು. ಓಕೆ. ನೆಕ್ಸ್ಟ್ ಒನ್ ಸೇಮ್ 44.44. the next one 300%, the next one 200%, last one is 85%. clear this. ಇವಾಗ ನಾವು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇರತಕ್ಕಂತ 31st ಕ್ವಶನ್ ಸಾಲ್ವ್ ಮಾಡೋಣ. 31st ಕ್ವಶನ್ ಬೇಸ್ಡ್ ಆನ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. the common size balance sheet, already you know the common size formula. balance sheet, common size balance sheet formula is, in the common size balance sheet formula is amount of each item or each amount divided by total assets or total liabilities into 100%. ಬೇಕಂದ್ರೆ into 100 ಮಾಡ್ಕೋಬೇಕು. ಸೊ ಇವಾಗ ಕ್ವಶನ್ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ರಿಲಯನ್ಸ್ ಕಂಪನಿ ಲಿಮಿಟೆಡ್. ಸೊ ಲಯಬಿಲಿಟೀಸ್ ನ ಕೊಟ್ಟಿದ್ದಾರೆ 31/3/24 ಮೀನ್ಸ್ ವಿಚ್ ಇಯರ್ 24. ಇಲ್ಲಿ 25 ಐತಿ, ಇಲ್ಲಿ 24 ಐತಿ. 24 ಅನ್ನೋದು ಪ್ರೀವಿಯಸ್ ಇಯರ್, 25 ಅನ್ನೋದು ಕರೆಂಟ್ ಇಯರ್. ಇದೆಲ್ಲಿ ಯೂಸ್ ಆಗುತ್ತೆ, ಕಾಮನ್ ಸೈಜ್ ಅಲ್ಲಿ ಯೂಸ್ ಆಗ್ತದೆ. ಸೊ ಇವಾಗ ಕಂಪ್ಯಾರಿಟಿವ್ ನಲ್ಲಿ ಕಾಮನ್ ಸೈಜ್ ಅಲ್ಲಿ ಎರಡೂ ಪರ್ಸೆಂಟೇಜ್ ನ ಫೈಂಡ್ ಮಾಡ್ಕೋಬೇಕ್ರಿ. ಎರಡೂ ಇದು 24ಗೆ ಸಂಬಂಧಪಟ್ಟಿದ್ದು, ಇದು 25ಗೆ ಸಂಬಂಧಪಟ್ಟಿದ್ದು. ಸೊ 2024 2025 ಎರಡರಲ್ಲೂ ಕೂಡ ಇಲ್ಲಿ ಕಾಮನ್ ಆಗಿ ಪರ್ಸೆಂಟೇಜ್ ನ ಮಾಡಬೇಕು. ಯಾವುದೇ ಇಲ್ಲಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಡಿಕ್ರೀಸ್ ಅಮೌಂಟ್ ಅನ್ನ ಫೈಂಡ್ ಮಾಡಂಗಿಲ್ಲ. ಕ್ಲಿಯರ್. ನೌ ಸಿ ದ ಫಸ್ಟ್ ಒನ್, ಇಕ್ವಿಟಿ ಅಂಡ್
ಲಯಬಿಲಿಟೀಸ್. ದ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ನಿಮ್ಗೆ ಗೊತ್ತು, ಆಸ್ ಪರ್ ಫಾರ್ಮೆಟ್ ಏನು ಬರೀಬೇಕ್ರಿ? ಫಸ್ಟ್ ಒನ್ ಶೇರ್ ಹೋಲ್ಡರ್ ಫಂಡ್. ಫಸ್ಟ್ ಒನ್ ಈಸ್ ಶೇರ್ ಹೋಲ್ಡರ್ ಫಂಡ್ನ ಬರೀಬೇಕು. ಶೇರ್ ಹೋಲ್ಡರ್ ಫಂಡಲ್ಲಿ ಎರಡು ಬರ್ತಾವೆ, ಒಂದು ಶೇರ್ ಕ್ಯಾಪಿಟಲ್, ಇನ್ನೊಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಬರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದ್ರೆ ಬರೀಬೇಕಂತ ಹೇಳಿದ್ವಿ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಒಂದೇ ಕೊಟ್ಟಿದ್ದಾರೆ, 4 lakh ಮತ್ತು 6 lakh ತಗೋತೀರಿ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ತಗೋರಿ. ಸೆಕ್ಯೂರ್ಡ್ ಲೋನ್ ಎಲ್ಲಿ ತಗೋಬೇಕಂತ ಹೇಳಿದ್ರೆ ನಾನು, ಸೆಕ್ಯೂರ್ಡ್ ಲೋನ್ನ ನಾನ್ ಕರೆಂಟ್ ಲಯಬಿಲಿಟಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಕೂಡ ತಗೋಬೇಕು. ಡೆಬಿಂಚರ್ ಬದಲಿ ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ದಾರೆ. ಇವಾಗ ಟ್ರೇಡ್ ಪೇಬಲ್ಸ್ ಅಲ್ಲಿ ಎರಡು ಐಟಮ್ ಬರುತ್ತೆ, ಒಂದು ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್, ಬಟ್ ಇಲ್ಲಿ ಟ್ರೇಡ್ ಪೇಬಲ್ಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿನಲ್ಲಿ ತಗೋರಿ, ಅದರ್ ಕರೆಂಟ್ ಲಯಬಿಲಿಟಿ ಎರಡು ಐಟಮ್ನ ಕೊಟ್ಟಿದ್ದಾರೆ. ಟೋಟಲ್ ಅಸೆಟ್ಸ್ ಫಸ್ಟ್ ಒಂದು ಫಿಕ್ಸ್ಡ್ ಅಸೆಟ್ಸ್ ನ ಕೊಟ್ಟಿದ್ದಾರೆ, ಇಲ್ಲಿ ಡೈರೆಕ್ಟ್ ಆಗಿ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾರೆ. ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಸಪರೇಟ್ ಮಾಡಿಲ್ಲ. ಸೊ ನೀವು ಕೂಡ ಡೈರೆಕ್ಟ್ ಆಗಿ ಫಿಕ್ಸ್ಡ್ ಅಸೆಟ್ಸ್ ತಗೋರಿ. ನೆಕ್ಸ್ಟ್ ಒಂದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇದು ನಾನ್ ಕರೆಂಟ್ ಅಸೆಟ್ಸ್ ಎಲ್ಲ ತಗೋಬೇಕು. ಇನ್ವೆಂಟರಿ, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಇಸ್ ಕರೆಂಟ್ ಅಸೆಟ್ಸ್. ಅದನ್ನು ಕೂಡ ಟೋಟಲ್ ಮಾಡ್ಕೊಂಡು ಆನಂತರ ಪರ್ಸೆಂಟೇಜ್ ನ ಬರೀಬೇಕು. ಸೊ ನಾವು ರೈಟ್ ದ common size balance sheet of Reliance Company Limited as at 31/3/2024. 2 years ಡಾಟಾ ಕೊಟ್ಟರಲ್ರಿ, ಆ 2 years ಡಾಟಾನು ಕೂಡ ಇಲ್ಲಿ ಬರೀಬೇಕು. ಸೊ ಪರ್ಟಿಕ್ಯುಲರ್ ಫಾರ್ಮೇಟ್ ಪರ್ಟಿಕ್ಯುಲರ್ ಬರ್ಕೋರಿ. 31/3/2024 ಡಾಟಾ ಅವರೇ ಕೊಟ್ಟಿದ್ದಾರೆ. ಸೊ 31/3/2025 ಅವರೇ ಕೊಟ್ಟಿದ್ದಾರೆ. ಸೊ ಎರಡೂ ಪರ್ಸೆಂಟೇಜ್ ನ ಮಾತ್ರ ಫೈಂಡ್ ಮಾಡಬೇಕು. ಸೊ ಫಸ್ಟ್ ಒನ್ ಯಾವ್ದು ಬರೀಬೇಕಂತ ನಿಮ್ಗೆ ಗೊತ್ತು ಆಲ್ರೆಡಿ. ಏನ್ ಬರೀಬೇಕ್ರಿ? ಇಕ್ವಿಟಿ ಅಂಡ್ ಲಯಬಿಲಿಟೀಸ್. ಇಕ್ವಿಟಿ ಅಂಡ್ ಲಯಬಿಲಿಟೀಸ್. ಸೊ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನ ಫಸ್ಟ್ ತಗೋಬೇಕು. ಸೊ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ನಲ್ಲಿ ಫಸ್ಟ್ ಒನ್ ಮೇನ್ ಬರೋದೇನ್ರಿ? ಶೇರ್ ಹೋಲ್ಡರ್ ಫಂಡ್. ಫಸ್ಟ್ ಒನ್ ಶೇರ್ ಹೋಲ್ಡರ್ ಫಂಡ್. ಸೊ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಫಸ್ಟ್ ಒನ್ ಬರೋದು ಶೇರ್ ಕ್ಯಾಪಿಟಲ್. ಆಸ್ ಪರ್ ಫಾರ್ಮೆಟ್ ಫಸ್ಟ್ ಬರ್ಕೊಂಡ್ಬಿಡ್ರಿ. ಸೆಕೆಂಡ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ಇವಾಗ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ ಎಷ್ಟೈತ್ರಿ? ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಾನ್ರಿ ಶೇರ್ ಕ್ಯಾಪಿಟಲ್? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದ್ರೆ ಒಂದೇ, ಶೇರ್ ಕ್ಯಾಪಿಟಲ್ ಒಂದೇ. ಪ್ರಿಫರೆನ್ಸ್ ಶೇರ್, ಇಕ್ವಿಟಿ ಶೇರ್ ಎರಡು ಕೊಟ್ಟಿದ್ರೆ ಎರಡು ಆಡ್ ಮಾಡಿ ಶೇರ್ ಕ್ಯಾಪಿಟಲ್ ತಗೋಬೇಕು. ಸೊ ಒಂದೇ ಐಟಮ್ ಕೊಟ್ಟಿದ್ರಿಂದ 4 lakh 6 lakh. ಶೇರ್ ಕ್ಯಾಪಿಟಲ್ ತಗೋರಿ 4 lakh 6 lakh. ಪರ್ಸೆಂಟೇಜ್ ಆಮೇಲೆ ಫೈಂಡ್ ಮಾಡನ್ರಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. 1,50,000. 1,50,000. ನೆಕ್ಸ್ಟ್ ಒನ್ ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನು ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಏನು ಬರೀಬೇಕ್ರಿ ನೀವು? ಆಲ್ರೆಡಿ ಗೊತ್ತು ನಿಮಗೆ, ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ. ಸೊ ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ಆಲ್ಮೋಸ್ಟ್ ಅವ್ನು ಕೊಡೋದು ಒಂದೇ ಐಟಮ್, ಅದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಸಂಬಂಧಪಟ್ಟಂಗೆ ಕೊಟ್ಟಿರ್ತಾನೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ಸೊ ಇವಾಗ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವ್ದು ಕೊಟ್ಟ ನೋಡ್ರಿ? ಓನ್ಲಿ ಸೆಕ್ಯೂರ್ಡ್ ಲೋನ್ ಮಾತ್ರ ಕೊಟ್ಟಿದ್ದಾನೆ. 6 marks ಕೊಡ್ತಾರೆ, ಅದು ನೋಟ್ ನಂಬರ್ನಲ್ಲಿ ಮೆನ್ಷನ್ ಮಾಡಿ ಬರೀಬೇಕು. ಬಟ್ ಇಲ್ಲಿ 12 marks ಇರೋದ್ರಿಂದ ಡೈರೆಕ್ಟ್ ಆಗಿ ಬರೀಬೇಕು. ಸೆಕ್ಯೂರ್ಡ್ ಲೋನು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಬರುತ್ತೆ. 2 lakh 1,50,000. 2 lakh and 1,50,000. ಸೊ ಇಲ್ಲಿ ಎರಡು ಕಂಪ್ಲೀಟ್ ಆಯ್ತು. ಥರ್ಡ್ ಒನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟಿನಲ್ಲಿ ಫಸ್ಟ್ ಒನ್ ನಿಮ್ಗೆ ಗೊತ್ತಿದ್ದಂಗೆ ಏನು ಬರ್ದಿದ್ರಿ? ಆಸ್ ಫಾರ್ ಫಾರ್ಮೇಟ್ ಟ್ರೇಡ್ ಪೇಬಲ್ಸ್, ಅದರ್ ಕರೆಂಟ್ ಲಯಬಿಲಿಟೀಸ್, ದೆನ್ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ಸೊ ಆ ಥರ ಬರಿತಾ ಹೋಗ್ತೀರಿ. ಸೊ ಇವಾಗ ಏನು ಮಾಡಬೇಕು? ಟ್ರೇಡ್ ಪೇಬಲ್ಸ್ ಅಂತ ಕೊಟ್ಟಿದ್ದಾರೆ ಮತ್ತು ಅದರ್ ಕರೆಂಟ್ ಲಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ಡೈರೆಕ್ಟ್ ಆಗಿ ಹೆಡ್ಡಿಂಗ್ ಕೊಟ್ಟಿರೋದ್ರಿಂದ ಅದನ್ನ ಏನು ಮಾಡಬೇಕು? ಕರೆಂಟ್ ಲಯಬಿಲಿಟಿನಲ್ಲಿ ತಗೋರಿ. ಫಸ್ಟ್ ಒನ್ ಟ್ರೇಡ್ ಪೇಯಬಲ್. ಸೊ ಆಸ್ ಪರ್ ಫಾರ್ಮೆಟ್ ನೇಮ್ನ ಬರ್ಕೊಂಡ್ಬಿಡ್ರಿ ನೀವು ಟೋಟಲ್. ಸೊ ಹಂಗೂ ಕೂಡ ಮಾಡ್ಬೋದು. ಸೊ ಐಟಮ್ ಕೊಟ್ಟಿದ್ದನ್ನು ಐಟಮ್ ಅಮೌಂಟ್ ಬರೀರಿ, ಇಲ್ಲ ಅಂತಂದ್ರೆ ಡ್ಯಾಶ್ ಹಾಕಿರಲಿಲ್ಲ ಅಂದ್ರೆ ನಿಲ್ ಅಂತ ಕೂಡ ಮೆನ್ಷನ್ ಮಾಡ್ಕೋಬಹುದು. ಸೊ ಟ್ರೇಡ್ ಪೇಬಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 75 and 1 lakh. 75,000 and 1 lakh. Next one, other current liabilities. Other current liabilities. So other current liabilities ಎಷ್ಟು ಕೊಟ್ಟಾರೆ? 25 and 50,000. 25,000 and 50,000. ಸೊ ಇಲ್ಲಿಗೆ
ಟೋಟಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲ ಲಯಬಿಲಿಟೀಸ್ ಕೂಡ ಆಯಿತು, ಟೋಟಲ್ ಮಾಡ್ಕೊರಿ. ಟೋಟಲ್ ಟೋಟಲ್ ಎಷ್ಟು ಕೊಟ್ಟಾರ ನೋಡ್ರಿ, ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. 8,10,50,000, 8,10,50,000. ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಮೇನ್ ಏನ್ರಿ, ಅಸೆಟ್ಸ್. ಫಸ್ಟ್ ಒನ್ನು ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ, ಸೆಕೆಂಡ್ ಒನ್ನು ಅಸೆಟ್ಸು. ಸೊ ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ನು ನಾನ್ ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಒಂದು ಬರೋದೇನ್ರಿ, ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಸಪರೇಟ್ ಕೊಟ್ಟಿದ್ರೆ ಅದನ್ನ ಮೆನ್ಷನ್ ಮಾಡ್ಕೊಡಿ, ಇಲ್ಲಾಂತಂದ್ರೆ ಡೈರೆಕ್ಟ್ ಆಗಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೂಡ ನೀವು ಅಮೌಂಟ್ ಅನ್ನು ತಗೋಬಹುದು. ಇಲ್ಲಿ ಡೈರೆಕ್ಟ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೊಟ್ಟಿದ್ರಿಂದ ಡೈರೆಕ್ಟ್ ಆಗಿ ತಗೋರು. 3,50,000 and 5,00,000, 3,50,000 and 5,00,000. ನೆಕ್ಸ್ಟ್ ಒನ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೂಡ ಅದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ಬರುತ್ತೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ, 1,50,000 and 2,00,000, 1,50,000 and 2,00,000, 1,50,000 and 2,00,000. The next one given inventory, trade receivable, cash and cash equivalents. ಇವು ಮೂರು ಅದರಲ್ಲಿ ಬರುತ್ತೆ, ಕರೆಂಟ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಬರ್ಕೋರಿ, ಕರೆಂಟ್ ಅಸೆಟ್ಸ್. ಫಸ್ಟ್ ಮೇನ್ ನಾನ್ ಕರೆಂಟ್ ಅಸೆಟ್ಸ್, ಸೆಕೆಂಡ್ ಮೇನ್ ಇಸ್ ಕರೆಂಟ್ ಅಸೆಟ್ಸ್. ಸೊ ಇದರಲ್ಲಿ ಫಸ್ಟ್ ಒನ್ ಬರ್ತಕ್ಕಂಥದ್ದು ಇನ್ವೆಂಟರಿ ಕೊಟ್ಟಿದ್ದಾರೆ, ಇನ್ವೆಂಟರಿ. ಸೊ ಇನ್ವೆಂಟರೀಸ್ ಎಷ್ಟಿದ್ರಿ, ಇನ್ವೆಂಟರೀಸ್ ಇಸ್ 1,00,000 and 1,50,000, 1,00,000 and 1,50,000. The next one trade receivable. Next one is trade receivable. ಸೊ ಇಲ್ಲಿ ಟ್ರೇಡ್ ರಿಸೀವಬಲ್ ನ ಡೈರೆಕ್ಟ್ ಕೊಟ್ಟಿದ್ದಾನೆ. ಸಮ್ ಟೈಮ್ಸ್ ಡೆಪ್ಟರ್ಸ್ ಮತ್ತು ಬಿಲ್ಸ್ ರಿಸೀವಬಲ್ ಅಂತ ಕೊಟ್ಟಿದ್ದಾನೆ, ಅವಾಗ ಎರಡು ಆ್ಯಡ್ ಮಾಡಿ ತಗೋಬೇಕು. 1,25,000, 1,50,000, 1,25,000 and 1,50,000. The next last one is cash and cash equivalents. Cash and cash equivalents. So cash and cash equivalents they given 75,000 and 50,000, 75,000 and 50,000. ಸೊ ಇಲ್ಲಿಗೆ ಕಂಪ್ಲೀಟ್ ಅಸೆಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅಸೆಟ್ಸ್ನ ಕೂಡ ಟೋಟಲ್ ಮಾಡ್ಕೊರಿ. ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿರಿ, ಸೇಮ್ ಬ್ಯಾಲೆನ್ಸ್ ಬರುತ್ತೆ. ಬೋತ್ ಸೈಡ್ ಯಾವಾಗಲೂ ಸೇಮ್ ಬ್ಯಾಲೆನ್ಸ್ನ ಕೊಟ್ಟಿರ್ತಾರೆ. ಕೊಟ್ಟಿಲ್ಲ ಅಂದ್ರೆ ನೀವೇ ಟೋಟಲ್ ಮಾಡ್ಕೋಬೇಕು. ಯಾಕಂದ್ರೆ ಕಾಮನ್ ಸೈಜಲ್ಲಿ ಪರ್ಸೆಂಟೇಜ್ನ ಫೈಂಡ್ ಮಾಡ್ಬೇಕಂದ್ರೆ ನಮಗೆ ಟೋಟಲ್ ಅಸೆಟ್ಸ್ ಅರ ಗೊತ್ತಿರ್ಬೇಕಿಲ್ಲ ಅಂದ್ರೆ ಟೋಟಲ್ ಲಯಬಿಲಿಟೀಸ್ನಾರ ಗೊತ್ತಿರ್ಬೇಕ್ರಿ. 8,00,000, 10,50,000. Now find the percentage. Now find the percentage. How to find percentage? Each amount of each item divided by total assets or liability into 100. ಸೊ ಇವಾಗ ಈಚ್ ಐಟಮ್ ಅಂದ್ರೆ ಯಾರು ತಗೋಬೇಕ್ರಿ, ಇದೆ ಈಚ್ ಐಟಮ್ ಅಂದ್ರೆ ಇವನ್ನ ತಗೋಬೇಕು. ಅಮೌಂಟ್ ಆಫ್ ಈಚ್ ಅಮೌಂಟ್, ಇದು ಈಚ್ ಐಟಮ್ ಆಫ್ ಅಮೌಂಟ್. ದ ನೆಕ್ಸ್ಟ್ ಒನ್ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟಿ ಅಂದ್ರೆ 8,00,000 ತಗೋಬೇಕು. 24 ಮಾಡುವಾಗ 24 ಕಾಲಮ್ನ ಕನ್ಸಿಡರ್ ಮಾಡಬೇಕು. 25 ಕಾಲಮ್ನ ಪರ್ಸೆಂಟೇಜ್ ಫೈಂಡ್ ಮಾಡುವಾಗ 25 ಡಾಟಾ ಯೂಸ್ ಮಾಡ್ಕೊಂಡು ಟೋಟಲ್ ಅಸೆಟ್ಸ್ ಅನ್ನ ತಗೋಬೇಕು. ಸೊ ಇವಾಗ ಫಸ್ಟ್ ಒಂದು ಫೈಂಡ್ ಮಾಡ್ರಿ ಪರ್ಸೆಂಟೇಜ್ನ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 24 ಕೊಟ್ಟಿದ್ದಾರೆ ಅಂದ್ರೆ 24 ಫೈಂಡ್ ಮಾಡ್ಬೇಕಾ. 4,00,000 ಕೊಟ್ಟಿದ್ದಾರೆ. ಸೊ 4,00,000 ಡಿವೈಡ್ ಬೈ ಈಚ್ ಐಟಮ್ ಅಂದ್ರೆ ಯಾವ್ದು ತಗೋಬೇಕ್ರಿ, 4,00,000 ಡಿವೈಡ್ ಬೈ ಆಸ್ ಪರ್ ಫಾರ್ಮುಲಾ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಅಂದ್ರೆ 8,00,000 ಇಂಟು 100. ಸೊ 4,00,000 ಡಿವೈಡ್ ಬೈ 8,00,000 ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, ಟೋಟಲ್ 50% ಬರುತ್ತೆ, 50%. ನೆಕ್ಸ್ಟ್ ಒನ್
1 lakh divided by 8 lakh. So each amount ಅಂದ್ರೆ same 1 lakh ತಗೋಬೇಕು. 1 lakh divided by total liability or assets is 8 lakh into 100. So ಎಷ್ಟು ಬರುತ್ತೆ ನೋಡಿ 12.50. 12.50%. The next one ಎಷ್ಟು ಇದ್ರಿ 2 lakh ಐತಿ. 2 lakh ಅಂತಂದ್ರೆ 25% ಬರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಇದನ್ನು ಬರೀಬೇಕಂತ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಬರಿಬೋದು, ಮಾರ್ಕ್ಸ್ ಬರುತ್ತೆ. 12 ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು 7,50,000 ಇದೆ. 75,000 ಇದು. 7,50,000 ಅಲ್ಲ, 75,000. 75,000 ಈಚ್ ಅಮೌಂಟ್ ಅಂದ್ರೆ 75,000 ಡಿವೈಡೆಡ್ ಬೈ 8 lakh into 100, 9.38. 9.38%. ಇಲ್ಲಿ ಪರ್ಸೆಂಟೇಜ್ನ ಬರೀಲೇಬೇಕಂತಿಲ್ಲ, ಯಾಕಂದ್ರೆ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದೀವಿ ಮೇಲ್ಗಡೆ. ನೆಕ್ಸ್ಟ್ ಒನ್ 25,000 ಡಿವೈಡ್ ಬೈ 8 lakh into 100 ಈಸ್ 3.12. ಸೊ ಇಲ್ಲೇನು ಕ್ಯಾಲ್ಕುಲೇಷನ್ ಮಾಡೋದು ಬ್ಯಾಡ್ರಿ. ಈಚ್ ಅಮೌಂಟ್ ಅಂದ್ರೆ 8 lakh ಡಿವೈಡ್ ಬೈ 8 lakh into 100 ಮಾಡಿದ್ರೆ 100% ಬರುತ್ತೆ. ಸೊ ಟೋಟಲ್ ಯಾವಾಗಲೂ 100% ಇರುತ್ತೆ ಕಾಮನ್ ಸೈಜಲ್ಲಿ. ದ ನೆಕ್ಸ್ಟ್ ಒನ್ 3,50,000 divided by 8 lakh. 3,50,000 divided by 8 lakh is 43.75. 43.75. The next one 1,50,000 divided by 8 lakh into 100 is 18.75. The next one same 12.50. 15.63. 1,25,000 divided by 8 lakh. 75,000 divided by 8 lakh is 9.37. 9.37. 9.37. ನೆಕ್ಸ್ಟ್ ಒನ್ 31/3/2025 ಪರ್ಸೆಂಟೇಜ್ನ ಫೈಂಡ್ ಮಾಡಬೇಕು. ಸೊ ಇವಾಗ 25 ಕಾಲಮ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಟೋಟಲ್ ಈಚ್ ಅಮೌಂಟ್ ಅಂದ್ರೆ 6 lakh ತಗೋದ್ರಿ. ಟೋಟಲ್ ಅಸೆಟ್ಸ್ ಆರ್ ಲಯಬಿಲಿಟೀಸ್ ಟೋಟಲ್ ಈಸ್ 10,50,000. 6 lakh divided by 10,50,000 into 100. 1,50,000 divided by 10,50,000 into 100. ಸೊ ಆ ಥರ ಮಾಡ್ಕೊಂಡು ಪರ್ಸೆಂಟೇಜ್ನ ಮೆನ್ಷನ್ ಮಾಡ್ತಾ ಹೋಗಿ. 6 lakh, 1,50,000, 1,50,000 and 1,50,000. Now 6 lakh divided by 10,50,000 into 100 is 57.14. ನೆಕ್ಸ್ಟ್ ಒನ್ ಸೇಮ್ ಅದೇ ಥರ ಬರಿತಾ ಹೋಗಿ. 14.29 ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀರಿ. 14.29. ನೆಕ್ಸ್ಟ್ 9.52. ನೆಕ್ಸ್ಟ್ ಒನ್ 4.76. ಸೇಮ್ 5 lakh divided by 10,50,000 into 100. 47.62. 19.05. 14.29. next 14.29. 4.75. ಸೊ ಕಾಮನ್ ಸೈಜಲ್ಲಿ ಏನು ಮಾಡ್ಬೇಕಂತ ಗೊತ್ತಾದ್ರಿ. ಕಾಮನ್ ಸೈಜಲ್ಲಿ ನಾವು ಎರಡನ್ನು ಪರ್ಸೆಂಟೇಜ್ನೇ ಫೈಂಡ್ ಮಾಡಬೇಕು. ಸೊ ವಿ ಶುಡ್ ಫೈಂಡ್ ದ ಪರ್ಸೆಂಟೇಜ್ ಫಾರ್ ಈಚ್ ಇಯರ್. ಪ್ರತಿ ವರ್ಷದ ಪರ್ಸೆಂಟೇಜ್ನ ಫೈಂಡ್ ಮಾಡಬೇಕು. ಓಕೆ, ನಾವು ಇವಾಗ ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ನ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಯಾರಿಟಿವ್ ಕಂಪ್ಲೀಟ್ ಆಯಿತು, ಕಾಮನ್ ಸೈಜ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಫಾರ್ಮ್ಯಾಟ್ ನೋಡ್ಕೊಳ್ಳೋಣ. ಸೊ ಇಲ್ಲಿ 6 ಮಾರ್ಕ್ಸ್ಗೆ ಕೂಡ ಬರ್ಬೋದು, 12 ಮಾರ್ಕ್ಸ್ಗೆ ಕೂಡ ಬರ್ಬೋದು. ಸೊ ಇಲ್ಲಿ ಎರಡಕ್ಕೂ ಕೂಡ ಯೂಸ್ ಆಗೋ ರೀತಿ 12 ಮಾರ್ಕ್ಸ್ ಪ್ಲಸ್ 6 ಮಾರ್ಕ್ಸ್ಗೆ ಎರಡರಲ್ಲಿ ಯಾವ್ದಾದ್ರು ಬರ್ಬೋದು. 12 ಮಾರ್ಕ್ಸಿಗೆ ಬಂದ್ರೆ 6 ಮಾರ್ಕ್ಸಿಗೆ ಬಂದಿರಲ್ಲ, 6 ಮಾರ್ಕ್ಸ್ ಅಲ್ಲಿ ಇದ್ರೆ ಇದು 12 ಮಾರ್ಕ್ಸ್ ಅಲ್ಲಿ ಇರಲ್ಲ. ಸೊ ಆಲ್ಮೋಸ್ಟ್ ಇದನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅನ್ನು 6 ಮಾರ್ಕ್ಸ್ಗೆ ಕೇಳೋದ್ರಿಂದ ನಾನು ಎರಡಕ್ಕೂ ಯೂಸ್ ಆಗೋ ರೀತಿಯಲ್ಲಿ ಫಾರ್ಮ್ಯಾಟ್ನ ತಗೊಳ್ಳೋಣ. ಸೊ ರೈಟ್ ಆಸ್ ಫಾರ್ ಫಾರ್ಮ್ಯಾಟ್ ರೈಟ್ ಆ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡ್ 31st March. ಸಮ್ ಅವ್ರೇನು ಡೇಟ್ ಕೊಟ್ಟಿದ್ರೆ ಆ ಡೇಟ್ ತಗೋರಿ ಇಯರ್ ಎಂಡಿಂಗ್. ಪರ್ಟಿಕ್ಯುಲರ್ ನೋಟ್ ನಂಬರ್ ಅಮೌಂಟ್. ಸೊ ಫಸ್ಟ್ ಒನ್ ಯಾವಾಗಲೂ ಏನಿರುತ್ತೋ ರೆವೆನ್ಯೂ ಫ್ರಮ್ ಆಪರೇಷನ್ ಇರುತ್ತೆ, ನೆನಪಿಟ್ಕೋ. ಫಸ್ಟ್ ಒನ್ ಯಾವಾಗಲೂ ಏನಿರುತ್ತೋ ರೋಮನ್ ನಂಬರ್ನ ಬರೀಬೇಕಿಲ್ಲಿ. ರೆವೆನ್ಯೂ ಫ್ರಮ್ ಆಪರೇಷನ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್. ಫಸ್ಟ್ ಯಾವಾಗಲೂ ರೆವೆನ್ಯೂ ಫ್ರಮ್ ಆಪರೇಷನ್ ಇರುತ್ತೆ. ಸೆಕೆಂಡ್ ಒನ್ ಅದರ್ ಇನ್ಕಮ್. ಅದರ್ ಇನ್ಕಮ್. ಸೊ ಅದರ್ ಇನ್ಕಮ್ ಆದ್ಮೇಲೆ ಏನು ಮಾಡ್ಬೇಕ್ರಿ, ಟೋಟಲ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನು ಬರುತ್ತೆ ನಮಗೆ, ಫಸ್ಟ್ ಒನ್ ರೆವೆನ್ಯೂ ಫ್ರಮ್ ಆಪರೇಷನ್, ಸೆಕೆಂಡ್ ಒನ್ ಅದರ್ ಇನ್ಕಮ್, ಥರ್ಡ್ ಒನ್ ಈಸ್ ಟೋಟಲ್ ರೆವೆನ್ಯೂ. ಟೋಟಲ್ ರೆವೆನ್ಯೂ. ಸೊ ಟೋಟಲ್ ರೆವೆನ್ಯೂ ಹೆಂಗೆ ಬರುತ್ತೋ ಫಸ್ಟ್ ಒನ್ ಪ್ಲಸ್ ಸೆಕೆಂಡ್ ಒನ್ ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ರೆವೆನ್ಯೂ ಸಿಗುತ್ತೆ. ನೆಕ್ಸ್ಟ್ ಒನ್ ಫೋರ್ತ್ ಒನ್. ಫೋರ್ತ್ ಒನ್ ಈಸ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಅಲ್ಲಿ
ಫಸ್ಟ್ ಒನ್ ಯಾವಾಗಲೂ ಆಸ್ ಪರ್ ಫಾರ್ಮ್ಯಾಟ್ ಇದನ್ನು ಫಸ್ಟ್ ಬರ್ಕೊಂಡ್ಬಿಡ್ರಿ. ಫಸ್ಟ್ ಒನ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್, ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಸೆಕೆಂಡ್ ಒನ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, purchase of stock in trade. Third one, employee benefit expenses, employee benefit expenses. ಸೊ ಇಲ್ಲಿ ಚೇಂಜಸ್ ಇನ್ ಇನ್ವೆಂಟರಿ ಬಂದರೂ ಕೂಡ ನಾವು ಎಕ್ಸ್ಪೆನ್ಸಸ್ ಅಲ್ಲಿ ತಗೋಬೇಕು. ನೆಕ್ಸ್ಟು ಫೈನಾನ್ಸ್ ಕಾಸ್ಟ್, ಫೈನಾನ್ಸ್ ಕಾಸ್ಟ್. ಸೊ ಇಲ್ಲಿ ನೀವು ಯಾವುದೋ ಇಲ್ಲ ಸೀಕ್ವೆನ್ಸಲ್ಲೇ ಬರೀಬೇಕು. ಫೈನಾನ್ಸ್ ಕಾಸ್ಟ್ ಫಸ್ಟ್ ಬರೆಯೋದು, ಎಂಪ್ಲಾಯ್ ಬೆನಿಫಿಟ್ ಲಾಸ್ಟ್ ಬರೆಯೋದು ಮಾಡೋಂಗಿಲ್ಲ. ಇದೇನು ಸೀಕ್ವೆನ್ಸ್ನ ಫಾಲೋ ಮಾಡಬೇಕು ಇಲ್ಲಿ ಎಕ್ಸ್ಪೆನ್ಸಸ್ಸಲ್ಲಿ. ಫಿನಾನ್ಸ್ ಕಾಸ್ಟ್, ನೆಕ್ಸ್ಟ್ ಒನ್ ಡೆಪ್ರಿಸಿಯೇಷನ್ ಆ್ಯಂಡ್ ಅಮೋಟೈಸೇಷನ್ ಎಕ್ಸ್ಪೆನ್ಸಸ್, amortization expenses. Last one, other expenses. ಸೊ ಇಷ್ಟೆಲ್ಲ ಆದ್ಮೇಲೆ ಏನು ಮಾಡಬೇಕಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಮಾಡ್ಕೋಬೇಕು. ಸೊ ಅಂದರೆ ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ಏನು ಎಕ್ಸ್ಪೆನ್ಸಸ್ನ ಬರ್ದಿದ್ದೀರಲ್ರಿ, ಇವೆಲ್ಲ ಎಕ್ಸ್ಪೆನ್ಸಸ್ನ ಪ್ಲಸ್ ಮಾಡ್ಕೊಂಡ್ಮೇಲೆ ನಮಗೇನು ಬರುತ್ತೋ ಟೋಟಲ್ ಎಕ್ಸ್ಪೆನ್ಸ್ ಸಿಗ್ತದೆ. ಟೋಟಲ್ ಎಕ್ಸ್ಪೆನ್ಸಸ್. ಸೊ ಈ ಟೋಟಲ್ ಎಕ್ಸ್ಪೆನ್ಸಸ್ನ ತಗೋರಿ. ಇಲ್ಲಿ ಅಮೌಂಟಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್, ಟೋಟಲ್ ರೆವೆನ್ಯೂ. ಇಲ್ಲಿ ಏನು ಟೋಟಲ್ ರೆವೆನ್ಯೂ ಬಂದಿರುತ್ತಲ್ಲ ಇದು ಪ್ಲಸ್ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಎರಡನ್ನೂ ನಾವು ಕಂಪೇರ್ ಮಾಡಿ ಏನು ಫೈಂಡ್ ಮಾಡಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಫೈಂಡ್ ಮಾಡ್ಕೋಬೇಕು. ದಟ್ ಈಸ್ ಫಿಫ್ತ್ ಒನ್, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಫೈಂಡ್ ಮಾಡ್ಬೇಕಂದ್ರೆ ಥರ್ಡ್ ಮೇನ್ ಇರುತ್ತಲ್ರಿ, ಥರ್ಡ್ ಮೇನ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್. ಇಲ್ಲಿ ಏನು ಫೈಂಡ್ ಮಾಡಿರ್ತಾರಲ್ಲ ಎಕ್ಸ್ಪೆನ್ಸಸ್, ಅದನ್ನು ಟೋಟಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೇನು ಸಿಗ್ತೈತಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತೈತಿ. ಸೊ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಏನು ಮಾಡಬೇಕು ನಾವು, ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಲೆಸ್ ಏನು ಮಾಡಬೇಕು, ಟ್ಯಾಕ್ಸ್ ಎಕ್ಸ್ಪೆನ್ಸಸ್ನ ಮಾಡ್ಕೋಬೇಕು. ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಮೌಂಟನ್ನು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕ್ವಶನಲ್ಲಿ ಕೊಟ್ಟಿದ್ದನ್ನು ನಾವೇನು ಮಾಡಬೇಕು, ಇಲ್ಲಿ ಅಮೌಂಟನ್ನು ಲೆಸ್ ಮಾಡ್ಕೋಬೇಕು. ಸೊ ಬಿಫೋರ್ ಟ್ಯಾಕ್ಸಲ್ಲಿ ಏನು ಮಾಡಬೇಕು, ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೋ ಪ್ರಾಫಿಟ್ ಫಾರ್ ದ ಇಯರ್. ಇಲ್ಲಿ ಏನು ಸಿಗುತ್ತೆ, ಇದರಲ್ಲಿ ಇದನ್ನು ಲೆಸ್ ಮಾಡಿದ್ರೆ ಪ್ರಾಫಿಟ್ ಫಾರ್ ದ ಇಯರ್ ಸಿಗುತ್ತೆ. ಟೋಟಲ್ ಬಿಫೋರ್ ಟ್ಯಾಕ್ಸಲ್ಲಿ ಏನು ಮಾಡಬೇಕು, ಎಕ್ಸ್ಪೆನ್ಸಸ್ನ ಲೆಸ್ ಮಾಡ್ಕೋಬೇಕು. ಸೊ ಅದನ್ನು ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಫಾರ್ ದ ಇಯರ್, ಪ್ರಾಫಿಟ್ ಫಾರ್ ದ ಇಯರ್. ಸೊ ಪ್ರಾಫಿಟ್ ಫಾರ್ ದ ಇಯರ್ ಹೆಂಗೆ ಫೈಂಡ್ ಮಾಡ್ತೀವಿ, ಫಿಫ್ತ್ ಒನ್ ಮೈನಸ್ ಸಿಕ್ಸ್ತ್ ಒನ್. ಫಿಫ್ತ್ ಟೋಟಲಲ್ಲಿ ಸಿಕ್ಸ್ತ್ ಟೋಟಲ್ನ ಮೈನಸ್ ಮಾಡಿದ್ರೆ ನಮಗೆ ಸೆವೆಂತ್ ಏನು ಬರುತ್ತಲ್ರಿ, ಅದು ಪ್ರಾಫಿಟ್ ಫಾರ್ ದ ಇಯರ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇಷ್ಟು ಫಾರ್ಮೆಟನ್ನು ಯೂಶುವಲ್ 6 ಮಾರ್ಕ್ಸಲ್ಲಿ ನೀವು ಬರೀಬೇಕು. ಸೊ ಇವಾಗ ಸಮ್ಟೈಮ್ಸ್ ಏನು ಮಾಡ್ತಾನೆ, ಅಡ್ಜಸ್ಟ್ಮೆಂಟ್ನ ಕೊಟ್ಟಿರ್ತಾನೆ. ಮೀನ್ಸ್ ನೋಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡಬೇಕು, ಆ ಟೋಟಲ್ ಅಮೌಂಟನ್ನು ಇಲ್ಲಿ ತೊಗೊಂಡು ಬರಬೇಕು. ಸೊ ಆ ಥರ ಏನು ಅಡ್ಜಸ್ಟ್ಮೆಂಟ್ ಕೊಡ್ಬೋದು ಅಂತ. ಸೊ ರೆವೆನ್ಯೂ ಫ್ರಮ್ ಆಪರೇಷನಲ್ಲಿ ಏನು ಕೊಡ್ಬೋದು ಅಂದ್ರೆ ಕ್ರೆಡಿಟ್ ಸೇಲ್ಸ್ನ ಕೊಟ್ಟಿರ್ತಾನೆ. ಸಮ್ಟೈಮ್ಸ್ ಏನು ಮಾಡ್ತಾನೆ ರೀ, ಕ್ರೆಡಿಟ್ ಸೇಲ್ಸ್ ಅಂತ ಕೊಡ್ತಾನೆ ಕ್ವಶನಲ್ಲಿ. ನೆಕ್ಸ್ಟು ಕ್ಯಾಶ್ ಸೇಲ್ಸ್ ಅಂತ ಕೊಡ್ತಾನೆ, ಕ್ಯಾಶ್ ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಅಂತ ಕೊಟ್ಟಿರ್ತಾನೆ, ಸೇಲ್ಸ್ ರಿಟರ್ನ್. ಸೊ ಇಫ್ ಇನ್ ಕೇಸ್ ಕ್ವಶನಲ್ಲಿ ಮೂರು ಐಟಮ್ ಕೊಟ್ಟಾಗ ಏನು ಮಾಡಬೇಕು, ಕ್ರೆಡಿಟ್ ಸೇಲ್ಸು ಪ್ಲಸ್ ಕ್ರೆಡಿಟ್ ಸೇಲ್ಸ್ ಅಮೌಂಟು ಪ್ಲಸ್ ಕ್ಯಾಶ್ ಸೇಲ್ಸ್ ಅಮೌಂಟು ಮೈನಸ್ ಸೇಲ್ಸ್ ರಿಟರ್ನ್. ಸೊ ಇವೆರಡನ್ನು ಆ್ಯಡ್ ಮಾಡಬೇಕ್ರಿ. ಫಸ್ಟು ಕ್ಯಾಶ್ ಮತ್ತು ಕ್ರೆಡಿಟ್ ಸೇಲ್ಸ್ ಆ್ಯಡ್ ಮಾಡಿ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ ನಮಗೆ ರೆವೆನ್ಯೂ ಫ್ರಮ್ ಆಪರೇಷನ್ ಸಿಗುತ್ತಾ. ಇದನ್ನು ನೋಟ್ ನಂಬರಲ್ಲಿ ಬರೀಬೇಕು. ನೋಟ್ ನಂಬರ್ 1 ಅಂತ ಕ್ರಿಯೇಟ್ ಮಾಡಿ ಆ ನೋಟ್ ನಂಬರ್ 1 ಇಲ್ಲಿ ತೊಗೊಂಡು ಅಲ್ಲೇನು ಅಮೌಂಟ್ ಬಂದಿರುತ್ತಲ್ಲ ಅದನ್ನು ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಅದರ್ ಇನ್ಕಮಲ್ಲಿ ಡೈರೆಕ್ಟಾಗಿ ಯಾವ ಕ್ವಶನಲ್ಲಿ ಆಲ್ಮೋಸ್ಟ್ ನಿಮ್ಮ PUC ಎಕ್ಸಾಮಲ್ಲಿ ಅದರ್ ಇನ್ಕಮ್ ಡೈರೆಕ್ಟ್ ಕೊಡ್ತಾನೆ. ಸೊ ಏನೋ ಇಂಟ್ರೆಸ್ಟ್ ರಿಸೀವ್ಡ್ ಮಾಡಿದ್ರೆ ಆ ಥರ ಅಮೌಂಟನ್ನು ಏನು ಮಾಡಬೇಕು, ಅದರ್ ಇನ್ಕಮಲ್ಲಿ ತೊಗೋಬೇಕು. ಕೊಟ್ಟಿದ್ರೆ ಅಮೌಂಟ್ ಬರೀರಿ, ಇಲ್ಲಾಂದ್ರೆ ನಿಲ್ ಅಂತ ತೊಗೊಂಡು ಸೇಮ್ ಅಮೌಂಟನ್ನು ಏನು ಮಾಡಿರಿ, ಕ್ಯಾರಿ ಮಾಡಿರಿ, ಅದು ಟೋಟಲ್ ರೆವೆನ್ಯೂ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಡೈರೆಕ್ಟ್ ಕೊಡ್ತಾನ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಪರ್ಚೇಸ್ ಅಂತ ಕೊಟ್ಟಿರ್ತಾನೆ, ಡೈರೆಕ್ಟ್ ಆಗಿ ತಗೋರಿ. ನೆಕ್ಸ್ಟ್ ಒನ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನ ಸಮ್ಟೈಮ್ಸ್ ಇದೇ ನೇಮನ್ನ ಕೊಟ್ಟಿರ್ತಾನೆ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ. ಸಮ್ಟೈಮ್ಸ್ ಏನು ಮಾಡ್ತಾನೆ, ಐಟಮ್ಸ್ ಕೊಡ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಸ್ಯಾಲ್ರಿ ಟು ಎಂಪ್ಲಾಯ್ ಅಂತ ಕೊಡ್ಬೋದು, ಸ್ಯಾಲ್ರಿ ಟು
ಎಂಪ್ಲಾಯ್ ಅಂತ ಕೊಡ್ತೀವಿ. ಒಂದೇ ಐಟಮ್ ಕೊಟ್ಟರೆ ಇಲ್ಲೇ ಬ್ರಾಕೆಟಲ್ಲಿ ತೊಗೊಂಡ್ಬಿಟ್ರಿ ಇದ್ರ ಮುಂದೆ ಸ್ಯಾಲ್ರಿ ಟು ಎಂಪ್ಲಾಯ್ ಅಂತ. ಇವಾಗ 2 ಐಟಮ್ ಕೊಟ್ಟಾಗ ಏನು ಮಾಡಬೇಕು, ನೋಟ್ ನಂಬರ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ 1 ಕಂಪ್ಲೀಟ್ ಆಯಿತು, ನೋಟ್ 2 ಅಂತ ಬರೋದು. ಸೊ 2 ಐಟಮ್ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಟು ಎಂಪ್ಲಾಯಿ ಪ್ಲಸ್ ಮತ್ತೊಂದು ಏನು ಕೊಡ್ಬೋದು, ಅವನು ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಕೊಡ್ಬೋದು. ಸ್ಟಾಫ್ ವೆಲ್ಫೇರ್ ಫಂಡ್ ಆರ್ ಬೋನಸ್ ಟು ದ ಎಂಪ್ಲಾಯೀಸ್, ಬೋನಸ್ ಅಂತ ಕೊಡ್ಬೋದು. ಸೊ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕೊಡ್ಬೋದು ರೀ, ಲೀವ್ ಎನ್ಕ್ಯಾಶ್ಮೆಂಟ್. ಇವೆಲ್ಲ ಎಂಪ್ಲಾಯೀಸ್ ಸಂಬಂಧಪಟ್ಟದ್ದು. ಇವನ್ನೆಲ್ಲ ಆ್ಯಡ್ ಮಾಡಿ ಏನು ಮಾಡಬೇಕು, ಟೋಟಲ್ ಅಮೌಂಟನ್ನು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಲ್ಲಿ ಬರೀಬೇಕು. ನೆಕ್ಸ್ಟ್ ಫೈನಾನ್ಸ್ ಕಾಸ್ಟ್ ಒಳಗೆ ಆಲ್ಮೋಸ್ಟ್ ಇಂಟ್ರೆಸ್ಟ್ ಅಂತ ಕೊಟ್ಟಾಗ ಇಂಟ್ರೆಸ್ಟ್ ಪೇಯ್ಡ್, ಇಂಟ್ರೆಸ್ಟ್ ಆನ್ ಡೆಬಿಂಚರ್, ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟಿರ್ತಾನೆ. ಸೊ ಇಂಟ್ರೆಸ್ಟ್ ಅಂತ ಬಂದಾಗ ಏನು ಮಾಡ್ಬೇಕು, ಅದನ್ನು ಫೈನಾನ್ಸ್ ಕಾಸ್ಟಲ್ಲಿ ತೊಗೋಬೇಕು. ಒಂದೇ ಇಂಟ್ರೆಸ್ಟ್ ಕೊಟ್ಟಿದ್ರೆ ಡೈರೆಕ್ಟ್ ಇಲ್ಲ ಬ್ರಾಕೆಟಲ್ಲಿ ತೊಗೋರಿ. 2 ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದನ್ನು ನೋಟ್ನಲ್ಲಿ ಕ್ರಿಯೇಟ್ ಮಾಡಿ ಟೋಟಲ್ ಅಮೌಂಟನ್ನು ಕನ್ಸಿಡರ್ ಮಾಡ್ಕೋಬೇಕು. ಡೆಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್ ಎಕ್ಸ್ಪೆನ್ಸಸ್. ಸೊ ಡೆಪ್ರಿಸಿಯೇಷನ್ ಅಂಡ್ ಮಷಿನರಿ ಡೆಪ್ರಿಸಿಯೇಷನ್ ಟೋಟಲ್ ಮಾಡಿಕೊಂಡು ಟೋಟಲ್ ಅಮೌಂಟ್ ತೊಗೋರಿ. ಇಲ್ಲಾಂದ್ರೆ ಡೆಪ್ರಿಸಿಯೇಷನ್ ಅಂತ ಅಷ್ಟೇ ಅಮೌಂಟ್ ಕೊಟ್ಟಿದ್ರೆ ಡೆಪ್ರಿಸಿಯೇಷನ್ ಅಮೋಟೈಸೇಷನ್ ಎಕ್ಸ್ಪೆನ್ಸ್ ಅಂತ ಬರೋದು, ಆ ಡೆಪ್ರಿಸಿಯೇಷನ್ ಅಮೌಂಟನ್ನು ಇಲ್ಲಿ ತೊಗೋರಿ. ಗುಡ್ ವಿಲ್ ಮೇಲೆ ಕೊಟ್ಟಿದ್ರದು ಅಮೋಟೈಸೇಷನ್, ಮಷಿನರಿ ಮೇಲೆ ಕೊಟ್ಟಿದ್ರೆ ಅಥವಾ ಫರ್ನಿಚರ್ ಮೇಲೆ ಕೊಟ್ಟಿದ್ರದು ಡೆಪ್ರಿಸಿಯೇಷನ್. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ಸಲ್ಲಿ ಅದರ್ ಎಕ್ಸ್ಪೆನ್ಸ್ ಅಂತ ಕೊಟ್ಟರೆ ಡೈರೆಕ್ಟ್ ತೊಗೋರಿ. ಇಲ್ಲಾಂದ್ರೆ 2 ಐಟಮ್ ಇದಾವ್ರಿ ಇಲ್ಲಿ ಬರೀ. ಸೊ ಕೇವಲ 2 ಐಟಮ್ನ ಆಲ್ಮೋಸ್ಟ್ ಕೇಳಿದಾನು. ಸೊ ರಿಪೈರ್ಸ್ ಆನ್ ಮಷಿನರಿ ರಿಪೈರ್ಸ್ ಆನ್ ಫಿಕ್ಸ್ಡ್ ಅಸೆಟ್ಸ್, ರಿಪೈರ್ಸ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಮಷಿನರಿ ಬಿಲ್ಡಿಂಗ್ ಅಥವಾ ಫರ್ನಿಚರ್ ಮೇಲೆ ಏನು ಮಾಡುತ್ತೋ ರಿಪೈರ್ಸ್ ಆಗುತ್ತೆ, ಆದಾಗ ಅದನ್ನು ರಿಪೈರ್ಸ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಚಾರ್ಜಸ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಒಂದು ರಿಪೈರ್ಸ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ರಿಪೈರ್ ಅಮೌಂಟ್ ಕೊಟ್ಟಾಗ ಅದರ್ ಎಕ್ಸ್ಪೆನ್ಸಲ್ಲಿ ತೊಗೋಬೇಕು. ಪ್ಲಸ್ ಒಂದು ಐಟಮ್ ಕೊಟ್ಟರೆ ಬ್ರಾಕೆಟಲ್ಲಿ ತೊಗೋರಿ. 2 ಐಟಮ್ ಕೊಟ್ಟಾಗ ನೋಟ್ ನಂಬರ್ ಕ್ರಿಯೇಟ್ ಮಾಡಬೇಕು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಸೊ ಆಲ್ಮೋಸ್ಟ್ ಕೊಡೋದು ಇವೆರಡು ಐಟಮ್ ರೀ, ಇವೆರಡು ನೆನಪಿಟ್ಕೊಂಡ್ರಿ. ಇಷ್ಟಾದಮೇಲೆ ಟೋಟಲ್ ಎಕ್ಸ್ಪೆನ್ಸ್ ಬರುತ್ತೆ. ಆ ಟೋಟಲ್ ಎಕ್ಸ್ಪೆನ್ಸಲ್ಲಿ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸ್ ಮಾಡಿದ್ರು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತಾ. ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ಕ್ವಶನಲ್ಲಿ, ಟ್ಯಾಕ್ಸ್ ಲೆಸ್ ಮಾಡಿದ್ರೆ ಪ್ರಾಫಿಟ್ ಫಾರ್ ದ ಇಯರ್ ಸಿಗ್ತದೆ. ಇಲ್ಲಿಗೆ ನಿಮಗೆ 6 ಮಾರ್ಕ್ಸ್ ಫಿಕ್ಸ್ ರೀ. ಒಂದು 6 ಮಾರ್ಕ್ಸ್ ಬರುತ್ತಿಲ್ಲ ಅಂದ್ರೆ ಇದ್ರ ಮೇಲೆ 12 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಒಟ್ಟಿನಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಟೋಟಲ್ 18 ಮಾರ್ಕ್ಸ್ ಅಂತೂ ಫಿಕ್ಸ್ ಇರುತ್ತೆ. ಕ್ಲಿಯರ್? See the next question. From the following information, prepare comparative statement profit and loss for the year ending 31/3/2024 and 31/3/25 of Teju Company Limited. They given 2 datas here, 24 data and 25 data. 24 data we considered previous year. 25 data we considered current year. The given revenue from operation, other income, employee benefit expense, purchase of goods, changes in inventory, finance cost, depreciation and income tax. Now solve the question. Okay. Now first write the comparative statement of profit and loss for the year ended 31/3/2024 and 31/3/25. Then write a particular, then write a given data, 24 data and 25 data. Then this one which method? Comparative. In the comparative you should prepare 2 column. 2 column prepare ಮಾಡಬೇಕ್ರಿ ಇಲ್ಲಿ. ಒಂದು ಅಬ್ಸಲ್ಯೂಟ್ increase or decrease, ಇನ್ನೊಂದು percentage increase or decrease. ಓಕೆ, ಇವಾಗ ಸೊ ಕೊಟ್ಟಿರ್ತಕ್ಕಂಥ ಕ್ವಶನ್ 1 by 1 ಬರಿತಾ ಹೋಗಿ. ದಿಸ್ ಒನ್ ವಿಚ್ ಮೆಥಡ್? ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್. ನೆನಪಿಟ್ಕೊಡಿ, ಕಂಪ್ಯಾರಿಟಿವ್ ಅಂತ ಬಂದಾಗ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರುಪೀಸ್, ದೆನ್ ಪರ್ಸೆಂಟೇಜ್, ಎರಡನ್ನೂ ಕಾಲಮ್ನ ಪ್ರಿಪೇರ್ ಮಾಡಬೇಕು. ಅದು ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು. ನಾವು ಸ್ಟಾರ್ಟ್. First one is the given revenue from operation as per P&L account. Write a revenue from operation. First one is revenue from operations. Amount is 10 lakh and 11 lakh. 10 lakh and 11 lakh. The next one, other income. Write a second one is as per format, other income. Other income amount is 50 and 80. 50,000 and 80,000. The next one, employee benefit expenses. This one is the expenses. Now find the total revenue. After completing these two, find the total revenue. This one is third one, total revenue. First one plus second one, ಎರಡನ್ನು ಆ್ಯಡ್ ಮಾಡಿದಾಗ ಟೋಟಲ್ ರೆವೆನ್ಯೂ ಬರುತ್ತೆ. 10 lakh and 50,000 is
10 lakh 50,000. 11 lakh plus 80,000 is 11 lakh 80,000. Now find the fourth one is expenses. Expenses. See the question. First one is purchase of goods. This one write a purchase of stock in trade. Purchase of stock in trade. Purchase of stock in trade. Amount is 4 lakh and 5 lakh 50,000. Employee benefit expense sequence ಪ್ರಕಾರ ಇದು ನೆಕ್ಸ್ಟ್ ಬರುತ್ತೆ. ಫಸ್ಟ್ ಒನ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ತಗೋಬೇಕು. 4 lakh and 5 lakh 50,000. 4 lakh and 5 lakh 50,000. The next one, changes in inventory is the right of changes in inventory. Changes in inventory. Amount is 2 lakh and 1 lakh. 2 lakh and 1 lakh. Next one, employee benefit expenses. Write the next one, employee benefit expenses. Employee benefit expenses is employee benefit expenses is 1 lakh 50 and 1 lakh 65. 1 lakh 50 and 1 lakh 65,000. The next one, finance cost. Write a finance cost. Finance cost. Almost 12 marks direct ಕೊಟ್ಟಿರ್ತಾನೆ. Finance cost is 50 and 30. 50,000 and 30,000. The next one, depreciation and amortization. Depreciation and amortization. The given depreciation is 60,000 and 50,000. 60,000 and 50,000. ಅವರು ಡೆಪ್ರಿಸಿಯೇಷನ್ ಅಷ್ಟೇ ಕೊಟ್ಟಾರೆ. ಯು ಶುಡ್ ರೈಟ್ ಡೆಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಂತಾನೆ ಬರೀಬೇಕು. ಸಪರೇಟ್ ಕೊಟ್ಟಿದ್ರೆ ಆ್ಯಡ್ ಮಾಡಿದನ್ನು ಟೋಟಲ್ ಇದರ ಮುಂದೆನೇ ಬರೀಬೇಕು. ಡೆಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಲ್ಲಿ ಬರೀಬೇಕು. ದ ನೆಕ್ಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಫೈಂಡ್ ಮಾಡಿ ಆಮೇಲೆ ಲೆಸ್ ಮಾಡ್ಕೋಬೇಕು. ನಾವು ಫಸ್ಟ್ ಟೋಟಲ್ ದ ಎಕ್ಸ್ಪೆನ್ಸಸ್. ನಾವು ರೈಟ್ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು ಬರುತ್ತೆ ನೋಡ್ರಿ. 4 lakh plus 2 lakh plus 1 lakh 50,000 plus 2 lakh plus 1 lakh 50,000 plus 50,000 and plus 60,000. Total is 8 lakh 60,000. 8 lakh 60,000. Now in the 25 data, total of expenses is 8 lakh 95,000. 8 lakh 95,000. ಅವ್ರು ಕೊಟ್ಟಿರ್ತಕ್ಕಂಥ ಡಾಟಾನೇ ಬರೀಬೇಕು ಆಸ್ ಪರ್ ಫಾರ್ಮೆಟ್. ಸೊ ಇವಾಗ ಏನು ಮಾಡ್ರಿ, ನೆಕ್ಸ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಫೈಂಡ್ ಮಾಡ್ರಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಹೌ ಟು ಫೈಂಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್? ದಟ್ ಈಸ್ ಫಿಫ್ತ್ ಒನ್. ಹೌ ಟು ಫೈಂಡ್ ಇಟ್? ಟೋಟಲ್ ರೆವೆನ್ಯೂ. ಥರ್ಡ್ ಒನ್ ಮೈನಸ್ ಫೋರ್ತ್ ಒನ್. ಥರ್ಡ್ ಒನ್ ಎಷ್ಟೈತ್ರಿ ಇಲ್ಲಿ? 10,50,000 ಮೈನಸ್ 8,60,000. ಎಷ್ಟು ಬರುತ್ತೆ ನೋಡ್ರಿ? 10,60,000 and 8,60,000 is 1,90,000. 1,90,000. The next one, 11,80,000 minus 8,95,000 is 2,85,000. 2,85,000. Now find the profit before tax is, we get a profit before tax. So ಇವಾಗ profit before tax ಸಿಗ್ತದೆ. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕಾ? ಲೆಸ್ ಇನ್ಕಮ್ ಟ್ಯಾಕ್ಸ್. ಲೆಸ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಅವರೇ ಕ್ವಶನಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಾರ ನೋಡ್ರಿ ಇನ್ಕಮ್ ಟ್ಯಾಕ್ಸ್? 57 and 85,500. ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ಇನ್ಕಮ್ ಟ್ಯಾಕ್ಸ್ ಅನ್ನು ಅವರು 57 and 85,500. 57 and 85,500. 85,500. ಸೊ ಡಿಡಕ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. Profit for the year
ಇದಕ್ಕೆ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ಯಾಟ್ ಅಂತಲೂ ಕರಿತೀವಿ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 1,90,000 minus 57,000 is 1,33,000. 1,33,000. The next one 2,85,000 and 85,500 is 1,99,500. 1,99,500. Now find the absolute and decrease and increase amount. ಸೊ ಇವಾಗ ಏನು ಮಾಡಿದ್ವಿ, ಫಸ್ಟ್ ಫಾರ್ಮೆಟ್ ಪ್ರಕಾರ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕಾ, absolute increase or decrease amount ಅನ್ನು ಫೈಂಡ್ ಮಾಡ್ತಾ ಹೋಗಿ. ಸೊ here this one is current year, this one is previous year. So current year minus previous year is equal to absolute increase or decrease amount. So here 11 lakh minus 10 lakh 1 lakh. 11 lakh minus 10 lakh is 1 lakh plus 1 lakh, write a 1 lakh. The next one 80,000 minus 50,000 30,000. 11 lakh 80,000 and minus 10 lakh 50,000 is 1 lakh 30,000. The next one purchase of stock in trade is 5 lakh 50,000 minus 4 lakh is 1 lakh 50,000. 1 lakh 50,000. The next one changes in inventory is 1 lakh minus 2 lakh. 1 lakh ಒಳಗೆ 2 lakh ಕಳೆದ್ರೆ minus 1 lakh. That one ಅದನ್ನು ಬ್ರಾಕೆಟ್ನಲ್ಲಿ ಬರೀಬೇಕ್ರಿ. minus 1 lakh. minus 1 lakh ನ ಬ್ರಾಕೆಟ್ನಲ್ಲಿ ಶೋ ಮಾಡಿರಿ. The next one is employee benefit expenses 1,65,000 minus 1,50,000. 1,65,000 ಒಳಗೆ 1,50,000 ಮೈನಸ್ ಮಾಡಿದ್ರೆ 15,000 ಬರುತ್ತೆ. So right here 15,000. The next one finance cost is 30,000 minus 50,000 is minus 20,000. Right in the bracket minus 20,000. The next one is depreciation and amortization. 50,000 minus 60,000 is minus 10,000. Minus 10,000. Now write the next one 8,95,000 minus 8,60,000 is 35,000. So ಈ ತರ ಏನು ಮಾಡಿ ಕರೆಂಟ್ ಇಯರ್ ನಲ್ಲಿ ಪ್ರೀವಿಯಸ್ ಇಯರ್ ನ ಮೈನಸ್ ಮಾಡ್ತಾ ಹೋಗಿ ಅದನ್ನ ಇಲ್ಲಿ ಅಮೌಂಟ್ ಅನ್ನ ಬರಿತಾ ಹೋಗಿ ಅಬ್ಸಲ್ಯೂಟ್ ಕಾಲಮ್ ಅಲ್ಲಿ. ಸೊ 2,85,000 minus 1,90,000 is 95,000. The next one 28,500. The next one 66,500. So now find the percentage. How to find percentage? Absolute increase or decrease divided by previous year amount. So ಇವಾಗ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇದ್ರಿ 1 lakh ಐತೆ. ಎಕ್ಸಾಂಪಲ್ ಕೊಡ್ದೆ ನೋಡ್ರಿ, ಒಂದು 1 lakh ಫಸ್ಟ್ ಒಂದು ಶೋ ಮಾಡ್ತೇವೆ ನೋಡ್ರಿ. 1 lakh ಪ್ರೀವಿಯಸ್ ಇಯರ್ ಎಷ್ಟಿದ್ರಿ, ಅದು 10 lakh. 10 lakh into 100. So 1 lakh divided by 10 lakh into 100 is 10%. ಸೊ ಇಲ್ಲಿ ಪರ್ಸೆಂಟೇಜ್ ಅಂತ ಬರ್ದಾಗ ಇಲ್ಲಿ 10 ಅಂತ ಬರೆದ್ರೆ ಸಾಕು. ದ ನೆಕ್ಸ್ಟ್ ಒನ್ ಈಸ್ 30,000 divided by 50,000 is 60. Next one 12.38. The next one is purchase of stock in trade. Purchase of stock in trade is 37.50. 37.50. ಹೆಂಗೆ ಫೈಂಡ್ ಮಾಡಿದ್ರಿ, 1,50,000 ಅಬ್ಸಲ್ಯೂಟ್ ಅಮೌಂಟ್ 1,50,000 divided by 4 lakh into 100 ಮಾಡಿದ್ರೆ 37.50 ಬರುತ್ತೆ. ನೆಕ್ಸ್ಟ್ ಒನ್ ಚೇಂಜಸ್ ಇನ್ ಇನ್ವೆಂಟ್ರಿ. ಚೇಂಜಸ್ ಇನ್ ಇನ್ವೆಂಟ್ರಿ is 50%. ಇದು ಮೈನಸ್ ಬರೋದ್ರಿಂದ ಬ್ರಾಕೆಟ್ ಅಲ್ಲಿ ಬರೀರಿ 50. The next one is employee benefit expenses. Employee benefit expenses is 10%. The next one is finance cost. Finance cost is minus 40%. Minus 40%. The next one is minus 16.67%. The next one same 35,000 divided by 8,60,000 into 100 4.07. The next one 50%. The next one again same 50. Last one is 50. ಬ್ಯಾಲೆನ್ಸ್ ಶೀಟ್ ಆಗಿರಲಿ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರಲಿ ಕಂಪ್ಯಾರಿಟಿವ್ ಮೆಥಡ್ ಅಲ್ಲಿ ಏನು ಮಾಡಬೇಕು, ಯು ಶುಡ್ ಪ್ರಿಪೇರ್ 2 ಕಾಲಮ್. ಒನ್ ಈಸ್ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇನ್ನೊಂದು ಪರ್ಸೆಂಟೇಜ್. ಅಬ್ಸಲ್ಯೂಟ್ ಹೆಂಗೆ ಫೈಂಡ್ ಮಾಡ್ತೀರಿ, ಕರೆಂಟ್ ಇಯರ್ ಮೈನಸ್ ಪ್ರೀವಿಯಸ್ ಇಯರ್. ಪರ್ಸೆಂಟೇಜ್ ಹೆಂಗೆ ಫೈಂಡ್ ಮಾಡ್ತೀರಿ, ಅಬ್ಸಲ್ಯೂಟ್ ಅಮೌಂಟ್ ಡಿವೈಡ್ ಬೈ 10 lakh ಇಂಟು 100 ಮಾಡಿದ್ರೆ ಏನು ಬರುತ್ತೆ ನಮಗೆ ಪರ್ಸೆಂಟೇಜ್ ಸಿಗುತ್ತೆ. ಪ್ರತಿಯೊಂದು ಐಟಮ್ನು ಅದೇ ಥರ ಫೈಂಡ್ ಮಾಡ್ತಾ ಹೋಗ್ಬೇಕು. ಕ್ಲಿಯರ್? ಓಕೆ, ಇವಾಗ ನಾವು ಆಲ್ರೆಡಿ ಇವಾಗ 3 ಸಮ್ನ ಸಾಲ್ವ್ ಮಾಡಿದ್ವಿ. ಒಂದು
ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಕಂಪ್ಲೀಟ್ ಆಯಿತು, ಒಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮೇಲೆ ಕಂಪ್ಲೀಟ್ ಆಯಿತು. ಕಾಮನ್ ಸೈಜ್ ಮತ್ತು ಕಂಪ್ಯಾರಿಟಿವ್ ಎರಡು ಬ್ಯಾಲೆನ್ಸ್ ಶೀಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಕಂಪ್ಯಾರಿಟಿವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಮಾಡಿದ್ವಿ. ಸೇಮ್ ಕ್ವಶನ್ ತೊಗೊಂಡಿದ್ವಿ, ಬಟ್ ಇಲ್ಲಿ ಕಾಮನ್ ಸೈಜ್ ಅಂತ ಕೊಟ್ಟಿದ್ರು. ಲಾಸ್ಟ್ ಮೆಥಡ್ ಈಸ್ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಕಂಪ್ಯಾರಿಟಿವ್ ಮೇಲೆ ಕಂಪ್ಲೀಟ್ ಆಯಿತು, ಅಬ್ಸಲ್ಯೂಟು ಪ್ಲಸ್ ಇಲ್ಲಿ ಏನು ಮಾಡಬೇಕು ರೀ, ಪರ್ಸೆಂಟೇಜು. ಸೊ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಎರಡು ಕೂಡ ಪರ್ಸೆಂಟೇಜು. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ಎರಡು ಕೂಡ ಪರ್ಸೆಂಟೇಜು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಅಬ್ಸಲ್ಯೂಟು, ಇನ್ನೊಂದು ಪರ್ಸೆಂಟೇಜು. ಸೊ ನಾವು ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋಣ. ಸೇಮ್ ಕ್ವಶನ್, ದ ಗಿವನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡಿಂಗ್ 31st 24 ಆ್ಯಂಡ್ 25. ಇಲ್ಲಿ ಕೂಡ 2 years ಡಾಟಾನ ಕೊಟ್ಟಿದ್ದಾರೆ. ಸೇಮ್ ಡಾಟಾನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಫಾರ್ಮೆಟ್ನ ಬರ್ಕೊಂಡು ಅಮೌಂಟ್ನ ತಗೋಬೇಕು. ಸೊ ಆಲ್ರೆಡಿ ಇಲ್ಲಿ ಬರ್ದಿದ್ದೇನೆ, ಲಾಸ್ಟ್ ಕ್ವಶನ್ ಇಂದ ಕಾಪಿ ಪೇಸ್ಟ್ ಮಾಡಿದ್ದೇನೆ. ಸೊ ಇಯರ್ ರೆವೆನ್ಯೂ ಫ್ರಮ್ ಆಪರೇಷನ್, ಅದರ್ ಇನ್ಕಮ್, ಟೋಟಲ್ ರೆವೆನ್ಯೂ, ದೆನ್ ಆಡ್ ಎಕ್ಸ್ಪೆನ್ಸ್, ಆಲ್ ದ ಎಕ್ಸ್ಪೆನ್ಸಸ್. ನಾವು ಫೈಂಡ್ ಟೋಟಲ್ ಎಕ್ಸ್ಪೆನ್ಸಸ್, ದೆನ್ ಆಫ್ಟರ್ ಫೈಂಡ್ ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ದೆನ್ ಡಿಡಕ್ಟ್ ದ ಇನ್ಕಮ್ ಟ್ಯಾಕ್ಸ್ ಅಮೌಂಟ್. ಕ್ವಶನಲ್ಲಿ ಕೊಟ್ಟಿರ್ತಾರೆ ಇನ್ಕಮ್ ಟ್ಯಾಕ್ಸ್, ಅದನ್ನು ಲೆಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತದೋ ಪ್ರಾಫಿಟ್ ಫಾರ್ ದ ಇಯರ್. ನಾವು ಫೈಂಡ್ ದ ಪರ್ಸೆಂಟೇಜ್ ಇನ್ ಬೋತ್ ಕಾಲಮ್, ಪರ್ಸೆಂಟೇಜ್ ಆಫ್ 2024, ಪರ್ಸೆಂಟೇಜ್ ಆಫ್ 2025. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಫಾರ್ಮುಲಾ ಏನ್ರಿ, ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಈಚ್ ಐಟಮ್ divided by net revenue from operation. Net revenue from operations into 100. So amount of each item means 10 lakh, 50,000, 10 lakh, 50,000, 4 lakh, 12 lakh. This amount of each item. Net revenue from operation is, this one is common size. Common size ಇಲ್ಲಿ 24 ಕಾಲಮ್ ಅಲ್ಲಿ 24 ಡಾಟಾ ಮಾತ್ರ ತಗೋಬೇಕಾ, 25% ಫೈನ್ ಮಾಡುವಾಗ 25 ಡಾಟಾ ಮಾತ್ರ ತಗೋಬೇಕು. Here 10 lakh. ಸೊ 10 lakh ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್. ನೆಟ್ ರೆವೆನ್ಯೂ ಫ್ರಮ್ ಆಪರೇಷನ್ ಕಾಮನ್ ಆಗಿ ತಗೋಬೇಕು. ಕಾಮನ್ ಸೈಜ್ ಅಲ್ಲಿ ಕಾಮನ್ ಆಗಿ ಯಾವ್ದು ತಗೋಬೇಕು, ರೆವೆನ್ಯೂ ಫ್ರಮ್ ಆಪರೇಷನ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಮನ್ ಸೈಜ್ ಪ್ರಿಪೇರ್ ಮಾಡುವಾಗ ಟೋಟಲ್ ಅಸೆಟ್ಸ್ ಅಥವಾ ಟೋಟಲ್ ಲಯಬಿಲಿಟೀಸ್ ನ ಕಾಮನ್ ಆಗಿ ತಗೋಬೇಕು. ಇವಾಗ ಕಾಮನ್ ಐಟಮ್ ಯಾವ್ದ್ರಿ, ಟೋಟಲ್ ರೆವೆನ್ಯೂ ಫ್ರಮ್ ಆಪರೇಷನ್ ಇನ್ನು 2024, 2025 11 lakh. ನಾವು ಫೈಂಡ್ ದ ಪರ್ಸೆಂಟೇಜ್. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇವಾಗ ರೆವೆನ್ಯೂ ಫ್ರಮ್ ಆಪರೇಷನ್ 24 ಫೈಂಡ್ ಮಾಡುವಾಗ ಈಚ್ ಐಟಮ್ ಅಂದ್ರೆ 10 lakh ತಗೋತೀವಿ. 10 lakh divided by net revenue from operation means again 10 lakh into 100. ಇದು 100% ಬರುತ್ತೆ. ಸೊ 100% ಬರೀ. ಸೆಕೆಂಡ್ ಒನ್, ಈಚ್ ಐಟಮ್ ಅಂದ್ರೆ 50,000 divided by common value is 10 lakh. That is net revenue from operation. 10 lakh into 100. 50,000 divided by 10 lakh into 100 ಮಾಡಿದ್ರೆ ಎಷ್ಟು ಬರುತ್ತೋ 5% ಬರುತ್ತೆ. That is 5%. Then third one is each item is 10 lakh, 50,000 divided by common value is 10 lakh. Common value is 10 lakh into 100 ಮಾಡಿದ್ರೆ ಎಷ್ಟು ಬರುತ್ತಾ 105. 105. Now write here 105. So next same 4 lakh divided by 10 lakh into 100, 2 lakh divided by 10 lakh into 100, 1,50,000 divided by 10 lakh into 10 lakh into 100, 60,000 divided by 10 lakh into 100 ಹೋಗ್ಬೇಕಾ. ಸೊ ಎಲ್ಲಾನು ಕೂಡ ಸೇಮ್ ಅದೇ ರೀತಿನ ಸೊಲ್ಯೂಷನ್ ಸಾಲ್ವ್ ಮಾಡಬೇಕು. ಇದು 24ದಲ್ಲಿ. ಸೊ ನೆಕ್ಸ್ಟ್ ಕಾಮನ್ ಆಗಿ ನೀವೇ ಫೈಂಡ್ ಮಾಡಿಲಿ ಬರೀರಿ. ನೆಕ್ಸ್ಟ್ ಒನ್ ಪರ್ಚೇಸ್ ಸ್ಟಾಕ್ ಇನ್ ಟ್ರೇಡ್ 40% ಬರುತ್ತೆ. ದ ನೆಕ್ಸ್ಟ್ ಒನ್ ಚೇಂಜಸ್ ಇನ್ ಇನ್ವೆಂಟರಿ 20%. The next one employee benefit expenses is 15%. Next finance cost is 5%. Next one depreciation amortization is 6%. The next one total 8,60,000 divided by 10 lakh into 100 ಮಾಡಿದ್ರೆ ಎಷ್ಟು ಬರುತ್ತೆ 86%. 86. The next one 19. The next one 5.7. The last one is 13.3%. So here same 1,33,000 divided by 10 lakh into 100. So same ಇದೇ ತರ ಏನು ಮಾಡಬೇಕು 25 ಕಾಲಮ್ ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. 25 ಕಾಲಮ್ ಅಲ್ಲಿ ಕಾಮನ್ ವ್ಯಾಲ್ಯೂ is 11 lakh. 25 ಕಾಲಮ್ ಪರ್ಸೆಂಟೇಜ್ ಮಾಡುವಾಗ ಕಾಮನ್ ವ್ಯಾಲ್ಯೂ 11 lakh ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್. ಸೊ ಈಚ್ ಐಟಮ್ ಮೀನ್ಸ್ 11 lakh. ಸೊ 11 lakh
ಡಿವೈಡ್ ಬೈ ಸೇಮ್ ಕಾಮನ್ ವ್ಯಾಲ್ಯೂ ಎಷ್ಟು 11 lakh ಇಂಟು 100 ಎಷ್ಟು ಬರುತ್ತೆ 100%. ಸೊ ನೆನಪಿಟ್ಕೋರಿ ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಯಾವಾಗಲೂ ಫಸ್ಟ್ ಎರಡು 100% ಇರ್ತಾವೆ. ಸೆಕೆಂಡ್ ಒನ್ ಈಚ್ ವ್ಯಾಲ್ಯೂ ಈಸ್ 80,000 ಡಿವೈಡ್ ಬೈ 11 lakh ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ 7.27%. The next one write 107.27%. The next one purchase of stock in trade is 50%. The next one changes in inventory is 9.09. The next one employee benefit expense is 15%. The next one is finance cost is 2.73. The next one 4.55%. The next one is 81.36. The next one 25.91. Next 7.77. Last one is 18.14. ಇಲ್ಲಿ ಕೂಡ ಸೇಮ್ 1,99,500 each amount divided by 11 lakh into 100 ಮಾಡಿದ್ರೆ 18.14 ಬರುತ್ತೆ. ಇದು ಕಾಮನ್ ಸೈಜ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್.